ಮೊದಲನೇದಾಗಿ ನಮ್ಮ ಮುಂದೆ ಮಾತಾಡೋದಕ್ಕೆ ಬರ್ತಿರೋರು ಬಸವರಾಜ್ ಮಹಾಮನಿ. ದೂರದಿಂದ ನೋಡಿ ಬಸವರಾಜ್ ಮಹಾಮನಿಯವ್ರನ್ನ ಭಾಳ ಚೆನ್ನಾಗಿ ಕಾಣ್ತಾರೆ. ಅನಿಲ್ ಕಪೂರ್ ಥರ ಇದ್ದಾರೆ. ಇವರು ಮುಸ್ಸಂಜೆ ಮಾತು ಶೂಟಿಂಗ್ನಲ್ಲಿ ನನ್ನ ಜೊತೆಗೆ ಬರ್ತಿದ್ರು. ಪ್ರಶಾಂತ್ ಗೊತ್ತು. ಒಂದು 8 ದಿವಸ ಅಡ್ಡಾಡಿದಿರಿ. ಅದು ಏನು ಮೂಡ್ ಬಂತೇನೋ, ಪ್ರಾಣೇಶ್ವರ ನನಗೂ ಒಂದು ರೋಲ್ ಯಾಕೆ ಕೊಡಿಸ್ಬಾರ್ದು ನೀವು ಅಂದರು. ನಾನು ಹೇಳಿದೆ, ಆಯ್ತು ರೀ, ಪ್ರೊಡ್ಯೂಸರ್ ನನಗೆ ಗೊತ್ತಿದ್ದಾರೆ ನಿರ್ಮಲ್ ಕುಮಾರು, ಏನು ಚಿಂತೆ ಇಲ್ಲ ಅಂತೇಳಿ ನಿರ್ಮಲ್ ಕುಮಾರ್ ಹತ್ರ ಕರ್ಕೊಂಡೋದೆ. ನೋಡಿ ಸರ್, ಬಸವರಾಜ್ ಮಹಾಮನಿ ಅಂತ ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕಂತ ಬಯಸ್ತಿದ್ದಾರೆ, ಒಂದು ರೋಲ್ ಕೊಡ್ರಿ ಸರ್ ಅಂದೆ. ನಿರ್ಮಲ್ ನೋಡಿ, ಏನು ಇವ್ರ ಸ್ಪೆಷಾಲಿಟಿ ಅಂದ್ರೆ, ಸರಿಯಾಗಿ ನೋಡ್ರಿ ಸರ್, ದೂರದಿಂದ ನೋಡಿದರೆ ಅನಿಲ್ ಕಪೂರ್ ಥರ ಕಾಣಿಸ್ತಾರೆ. ಪಲ್ಲವಿ ಅನುಪಲ್ಲವಿ ಸಿನಿಮಾದಲ್ಲಿ ಅನಿಲ್ ಕಪೂರ್ ಇದೇ ಥರ ಇದ್ದಾರೆ. ಆದರೆ ಅನಿಲ್ ಕಪೂರ್ಗೆ ಸಿವಿಯರ್ ಟೈಫಾಯ್ಡ್ ಆದರೆ ಹಿಂಗಾಗ್ತಾರೆ. ಓ ಕರೆಕ್ಟ್ ಅಂದ್ರೆ ಅನಿಲ್ ನಮ್ಮ ನಿರ್ಮಲ್ ಅವರು. ಆಯ್ತು ಸರ್, ನಾಳೆ ಇವರಿಗೆ ಒಂದೊಂದು ಪಾತ್ರ ಕೊಡ್ತೀನಿ ಅಂಥೇಳಿ ಬೆಳಿಗ್ಗೆ ಬನ್ನಿ ಅಂದರು. ಬೆಳಿಗ್ಗೆ 7 ಗಂಟೆಗೆ ಮಹಾಮನಿನ ಕರ್ಕೊಂಡು ನಾನು ಆ ಸ್ಟುಡಿಯೋಗೆ ಹೋಗ್ತೀನಿ. ಆಶ್ಚರ್ಯ, 85,000 ರೂಪಾಯಿ ಬೆಲೆ ಬಾಳುವಂಥ ಒಂದು ಸೂಟ್ ತಂದಿದ್ದಾರೆ ನಿರ್ಮಲ್ ಮಹಾಮನಿ. ಹೊಟ್ಟೆ ಉರಿದೋಯ್ತು ನನಗೆ. 19 ದಿವಸ ಕಾಲ್ ಶೀಟ್ ಕೊಟ್ಟಿದ್ದೀನಿ. ನನಗೊಂದು ಬರೀ ಯೆಲ್ಲೋ ಶರ್ಟು, ಒಂದು ಬೆಲ್ಟು, ಒಂದು ಪ್ಯಾಂಟು. ಈ ವಯ್ಯನಿಗೆ 85,000 ರೂಪಾಯಿ ಬೆಲೆ ಬಾಳೋ ಸೂಟು. ಹೇಗಾಗ್ಬೇಡ ನನಗೆ. ಸೂಟ್ ಹಾಕಿದರು ಮಹಾಮನಿಗೆ, ಮೇಕಪ್ ಮಾಡಿದರು. ಬೆಳಿಗ್ಗೆ 7ರಿಂದ ರಾತ್ರಿ 9 ಗಂಟೆವರೆಗೆ ಇಡೀ ಸ್ಟುಡಿಯೋ ತುಂಬ ಮಹಾಮನಿ ಅಡ್ಡಾಡಿದ್ದು. ತಿಂಡಿ ತಿಂದ, ಊಟ ಮಾಡಿದ, ಕನ್ನಡಿ ನೋಡ್ಕೊಂಡಿದ್ದು. ರಾತ್ರಿ 9 ಗಂಟೆ ಆಯಿತು, ಶೂಟಿಂಗ್ ಪ್ಯಾಕಪ್ ಆಯಿತು. ಮಹಾಮನಿದು ಒಂದೇ ಒಂದು ಶಾಟು ತೆಗಿಲಿಲ್ಲ. ಏನು ಸರ್ ಇದು ಅಂತ ನಿರ್ಮಲ್ ಕೇಳಿದ್ವಿ. ಅಯ್ಯೋ ಸಾರಿ ಸರ್, ಇವತ್ತು ಸುದೀಪ್ ಅವ್ರ ಡೇಟ್ ಇತ್ತು, ನಾಳೆ ನೋಡೋಣ, ಬೇಗ ಬನ್ನಿ ಅಂದರು. ಮತ್ತೆ ಬೆಳಗ್ಗೆ 7 ಗಂಟೆಗೆ ಹೋದ್ವಿ. ಮತ್ತೆ ಮೇಕಪ್ ಹಾಕಿದರು ಮಹಾಮನಿಗೆ, ಮತ್ತೆ ಸೂಟ್ ಹಾಕಿದರು. ಇಡೀ ಸ್ಟುಡಿಯೋ ತುಂಬ ಅಡ್ಡಾಡಿದ್ದೇ ಬಂತು, ಊಟ ಮಾಡಿದ್ದೇ ಬಂತು, ತಿಂಡಿ ತಿಂದದ್ದೇ ಬಂತು. ರಾತ್ರಿ 9 ಆಯಿತು, ಆವತ್ತು ಒಂದು ಶಾಟ್ ಇಲ್ಲ. ಸಾರ್ ಏನಿದು ನಿರ್ಮಲ್ ಅವರೇ? ಹೋದೆ. ಅಯ್ಯೋ ಸಾರಿ ಪ್ರಣೇಶ್, ಇವತ್ತು ರಮ್ಯಾ ಅವ್ರ ಡೇಟ್ ಇತ್ತು, ನಾಳೆ ನೋಡೋಣ. ಹೀಗೆ ದಿನಗಳು ತಳ್ಳಿ ಸಾರ್ 1 ವಾರ ಆಗೋತು. ಅಳೋದೊಂದೇ ಬಾಕಿ ಮಹಾಮನಿ. ನನಗೂ ತಲೆ ಕೆಟ್ಟುಬಿಡ್ತೀರಿ. ನಿರ್ಮಲ್ ಅವ್ರನ್ನ ಪಕ್ಕಕ್ಕೆ ಕರೆದು, ಏನು ರೀ ನಿರ್ಮಲ್ ಅವರ, ಉತ್ತರ ಕರ್ನಾಟಕದಲ್ಲಿ ಉತ್ಸವ ಮಕ್ಕಳು ಮಾಡಿರಿ ನೀವು? ಹಾಂ, 1 ವಾರ ಆತೀತನ ಅಡ್ಡಾಡ್ಸಕತ್ತೀರಿ, ಎದಕ್ಕೆ? ನಿರ್ಮಲ್ ಹೇಳಿದ್ರು, ಪ್ರಾಣೇಶ್ ಮೆತ್ತಗೆ ಮಾತಾಡ್ರಿ. ಎದಕ್ಕೆ ರೀ? ಅಸಲಿಗೆ ಈ ಸೂಟ್ ಮೇಲೆ ಮಹಾಮನಿಗೆ ಸೀನೇ ಇಲ್ಲ. ಮತ್ತೆ ಎದಕ್ಕೆ ಸಾಯಕ್ಕೆ ಹಾಕಿರಿ ಅವ್ನಿಗೆ 85,000 ರೂಪಾಯಿ ಸೂಟು? ಎದಕ್ಕೆ ಹಾಕಿರಿ ಅಂದಾಗ ನಿರ್ಮಲ್ ಕುಮಾರ್ ಜೈನ್ ಬಾಯಿ ಬಿಟ್ಟರು, ಪ್ರಾಣೇಶ್ ಅವರೇ ಈ ಸೂಟ್ ತುಂಬ ಕಾಸ್ಟ್ಲಿ. ಈ ಸೂಟ್ ತಂದು ಕಾಸ್ಟ್ಯೂಮ್ ಡಿಸೈನರ್ ಏನದನ ಹ್ಯಾಂಗರ್ ಥರದ ಮರ್ತು ಬಿಟ್ಟಾನ, ಹಂಗ ಕೆಳಗಿಟ್ರೆ ಇಸ್ತ್ರಿ ಕೆಡ್ತೈತೆ ಅಂತ ಅವ್ರಿಗೆ ಹಾಕಿವೆ ಅಂದ. ಏನು ಜಾಣ್ರಿ ಸರ್. ಅವಾಗ ಗೊತ್ತಾತು ಮಹಾಮನಿ ಪರ್ಸನಾಲಿಟಿ ಹ್ಯಾಂಗರ್ ಇದ್ದಂಗೆ ಐತೆ. ಯಾಕೆ ಈ ಘಟನೆಯನ್ನು ಹೇಳಿದೆ ಅಂದರೆ, ಮಹಾಮನಿಯವರು ಮಾತಾಡೋದು ತಮ್ಮ ದೇಹವನ್ನು ಕುರಿತೆ. ನಾನು ಯಾಕೆ ತೆಳ್ಳಗದೀನಿ, ತೆಳ್ಳಗಿರೋದ್ರಿಂದ ಏನು ಉಪಾಯ ಐತೆ, ಅಪಾಯ ಐತೆ, ಹೆಂಡತಿ ಜೊತೆಗೆ ನಾನು ಹೆಂಗೆ ಬಾಳೆ ಮಾಡ್ತೀನಿ, ಸಮಾಜದಾಗ ನನಗೇನು ಗೌರವ ಐತೆ ಅನ್ನೋದನ್ನು ತಮ್ಮ ದೇಹವನ್ನೇ ಬಳಸಿಕೊಂಡು ಅದ್ಭುತವಾಗಿ ಪ್ರತಿಬಿಂಬಿಸ್ತಕ್ಕಂಥ ವ್ಯಕ್ತಿ ಬಸವರಾಜ್ ಮಹಾಮನಿ ಈಗ ನಿಮ್ಮ ಮುಂದೆ. ತುಂಬ ಒಳ್ಳೆಯ ರೀತಿಯಲ್ಲಿ ಪರಿಚಯ ಮಾಡಿಕೊಟ್ಟಂತಹ ನನ್ನ ಗುರುಗಳಾದಂಥ ಗಂಗಾವತಿ ಪ್ರಾಣೇಶ್ ಅವರಿಗೆ ನಾನು ಕೃತಜ್ಞ ಅಂತ ಹೇಳುತ್ತಾ, ನಮ್ಮ ಹಾಸ್ಯದ ಮಾತುಗಳನ್ನು ಕೇಳಲು ಬಂದಂತಹ ಅಭಿಮಾನ ತುಂಬಿದ ಸಭೆಗೆ ಗುಲ್ಬರ್ಗಾ ಜಿಲ್ಲೆಯ ಶಹಾಪುರದಿಂದ ಬಂದಂತಹ ನೋಡಲು ಪೆನ್ನಿನೊಳಗಿನ ಕಡ್ಡಿ ಅಂತಿರುವ ಬಸವರಾಜ್ ಮಹಾಮನಿ ನಮಸ್ಕಾರ. ಈ ನಮಸ್ಕಾರವನ್ನು ನಾನು ಹೇಳಿದಾಗ ಇಲ್ಲಿ ಕುಂತಂಥ ಕೆಲವೊಂದು ಜನ ಚಪ್ಪಾಳೆ ತಟ್ಟಿದರು, ಕೆಲವೊಬ್ಬರು ತಟ್ಟಲಿಲ್ಲ. ಸಂತೋಷ. ಈಗ ಅದ ನಮಸ್ಕಾರವನ್ನು ನಾನು ವಿಂಗಡಣೆ ಮಾಡ್ತೀನಿ. ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಂತಹ ಪುರುಷರಿಗೆ ಪೌರುಷದ ನಮಸ್ಕಾರಗಳು, ಹೆಣ್ಣು ಮಕ್ಕಳಿಗೆ ಸಪ್ರೇಮ ನಮಸ್ಕಾರಗಳು, ಚಿಕ್ಕ ಮಕ್ಕಳಿಗೆ ಮುದ್ದಾದ ನಮಸ್ಕಾರಗಳು, ಮುದುಕರಿಗೆ ಅಂತಿಮ ನಮಸ್ಕಾರಗಳು ಅಂತ ನಾ ಹೇಳಂಗಿಲ್ಲ. ಯಾಕಂತಂದ್ರೆ ಭಾಳ ಜನ ಯಜಮಾನರು ಎದ್ದು ನಿಂತು ಅನ್ಬೋದು, ನಿನ್ನ ದೇಹ ಸ್ಥಿತಿ ನೋಡ್ಕೊಂಡ್ರೆ ನಿನಗೆ ಅಂತಿಮ ನಮಸ್ಕಾರ ಅನ್ಬೇಕು, ಏನಪ್ಪ ಈ ವ್ಯಕ್ತಿ ನಮಗ ಒಳ್ಳೆ ನಿಂತಾನಲ್ಲ ಅಂತೇಳಿ. ಏನು ಮಾಡ್ಲಿಕ್ಕಾಗಲ್ರಿ, ನನ್ನ ದೇಹ ಸ್ಥಿತಿನ ಹಂಗೈತಿ.
ನನ್ನ ದೇಹ ಸ್ಥಿತಿ ಬಗ್ಗೆ ಜನ ಹೆಂಗೆ ಮಾತಾಡ್ತಾರೆ ಅಂತ ಹೇಳಿಕ್ಕಾಗಲ್ರಿ. ನಾನು ಒಂದು ಸಲ ದವಾಖಾನೆಗೆ ಹೋಗಿದ್ದೆ. ನನ್ನ ನೋಡಿದ ತಕ್ಷಣ ಕಂಪೌಂಡರು ಡೈರೆಕ್ಟಾಗಿ ಒಳಗೆ ಬಿಟ್ಟ. ತಮ್ಮ ನೀವು ಹೋಗಂತಂದ. ಕ್ಯೂನಲ್ಲಿ ಕೂಡಿಸ್ಲಿಲ್ಲ. ನಾನೇನು ತಿಳಿದೆ, ಇತ್ತೀಚೆಗೆ ಟಿ ವಿ ಚಾನಲ್ದಲ್ಲಿ ನಾನು ಕಾಣಿಸ್ಕೊಂಡಿನಿ, ನಾನು ಅಭಿಮಾನಿ ಇರ್ಬೇಕಂತ ತಿಳ್ಕೊಂಡು ನಾನು ಸಂತೋಷದಿಂದ ಒಳಗೊಂಟಿದ್ದೆ. ಒಂದು 20 ಜನ ಪೇಷಂಟ್ ಮೊದಲ ಬಂದು ಕುಂತಿದ್ದು. ಅವರೆಲ್ಲ ಸಿಟ್ಟಿಗೆ ಬಂದರು. ಕಂಪೌಂಡರ್ಗೆ ಬೈದರು, ಲೇ ಮಗನ, ನಾವು ಬಂದು 1 ತಾಸಾಯ್ತು, ನಮಗೆ ಒಳಗೆ ಬಿಟ್ಟಿಲ್ಲ. ಈಗ ಮಹಾಮನಿ ಒಳಗೆ ಬಂದನ, ಅವನಿಗೆ ಯಾಕೆ ಒಳಗೆ ಬಿಟ್ಟು ಅಂತ ಕೇಳಿದರು. ಇಷ್ಟಂದು ಕೂಡಲೇ ಕಂಪೌಂಡರ್ ಅಂದ, ಏಯ್ ನೋಡಿದ್ರೆ ಗೊತ್ತಾಗ್ಲನ ಪೇಷಂಟ್ ಭಾಳ ಸೀರಿಯಸ್ ಅದಂತ. ನಮಗೆ 1 ದಿನ ಜ್ವರ ಬಂತು ಅಂತಂದ್ರೆ ಕಣ್ಣು ಮತ್ತು ಗಲ್ಲಗಳು ಒಳಗೆ ಹೋಗ್ತಾವೆ. ಈಗ ಆಗ ಸಾಯ್ತೀವಿ ಅನ್ನಂಗೆ ಅನಿಸ್ತೀವಿ ನಾವು. ಈ ಮಾತು ಕೇಳಿಸ್ಕೊಂಡು ಒಳಗೆ ಹೋದೆ. ನನಗೆ ಕೆಮ್ಮಾಗಿತ್ತು. 15 ದಿವಸ ಆಯಿತು, ಕೆಮ್ಮು ಕಡಿಮೆ ಆಗಿದ್ದಿಲ್ಲ. ಡಾಕ್ಟರ್ಗೆ ಹೇಳಿದೆ, ಡಾಕ್ಟ್ರೇ 15 ದಿವಸ ಆಯಿತು ಕೆಮ್ಮಾಗಿ ಕಡಿಮೆ ಆಗಿಲ್ಲ, ಭಾಳ ಮಾಡಿ ಕಫ ಆಗಿರ್ಬೇಕು, ದಯವಿಟ್ಟು ಎಕ್ಸ್ರೇ ತೆಗೆದು ನೋಡ್ರಿ ಅಂದೆ ನಾನು. ಡಾಕ್ಟರ್ ಅಂದ, ಏನು ಎಕ್ಸ್ರೇ ತೆಗೆದ್ಬೇಕಾಗಿಲ್ಲ ತಮ್ಮ, ಅಂಗಿ ಬಿಚ್ಚಿ ನಿಲ್ಲು, ಎಲ್ಲ ಕಾಣ್ತದಂತ. ಇಂಥ ದೇಹ ಸ್ಥಿತಿ ಉಳ್ಳಂಥ ಮನುಷ್ಯನಾದ ನನಗೆ 2 ವರ್ಷ ಕೆಳಗಡೆ ಒಂದು ಸಿನಿಮಾಕ್ಕೆ ನಾಯಕ ನಟನಾಗುವ ಅವಕಾಶ ಬಂದಿತ್ತು ನನಗೆ. ನಾನು ಒಲ್ಲೆ ಅಂತೇಳಿ ಆ ಸಿನಿಮಾ ಬಿಟ್ಟಿನ್ರಿ. ಸಿನಿಮಾದ ಹೆಸರು ಕೇಳಿದರೆ ನನ್ನ ಮಾತು ಕೇಳ್ತಿರುವಂಥ ಜನ ದಂಗು ಬಡ್ದು ಹೋಗ್ತೀರಿ ನೀವು. ಆ ಸಿನಿಮಾದ ಹೆಸರು ಯಾವುದು ಗೊತ್ತದ? ಮುಂಗಾರು ಮಳೆ. ಗೊತ್ತಿತ್ತು ನನಗೆ ನೀವು ಹಿಂಗ ಅಂತೀರಂತಂದು. ಗಣೇಶ್ ಅವರ ಸ್ಥಾನದಲ್ಲಿ ನಾನು ಕಾಣಬೇಕಾಗಿತ್ತು, ನಾನು ಕಾಣಲಿಲ್ಲ. ನಿರ್ದೇಶಕರು ಫಸ್ಟ್ ನನಗೆ ಆಫರ್ ಕೊಟ್ಟರು, ನಮ್ಮ ಸ್ಟುಡಿಯೋಕ್ಕೆ ಬಂದು ಭೇಟಿಯಾಗಿ ಅಂತಂದ್ರು. ನಾನು ಬೆಂಗಳೂರಲ್ಲಿ ಅವ್ರ ಸ್ಟುಡಿಯೋಕ್ಕೆ ಹೋದೆ ಭೇಟಿ ಆಗ್ಲಕ್ಕೆ. ಏನು ಸರ್ ಬರ್ಲಿಕ್ಕೆ ಕೇಳಿದ್ರಲ್ಲ ಅಂತಂದೆ ನಾನು. ಅದಕ್ಕೆ ಅವ್ರು ಅಂದ್ರೆ, ಮಹಾಮನಿ ನಾನೊಂದು ಸಿನಿಮಾ ಮಾಡಕತ್ತೀನಿ, ಅದಕ್ಕೆ ನೀವು ನಾಯಕ ನಟನಾಗಬೇಕಂತಂದ್ರು. ಆಯ್ತು ಸರ್, ಯಾವುದು ಸಿನಿಮಾ ಅಂದೆ ನಾನು. ಮುಂಗಾರು ಮಳೆ ಅಂದರು. ಸಂತೋಷ, ನಾನು ನಾಯಕ ನಟನಾಗ್ಲಿಕ್ಕೆ ನಾನು ಸಿದ್ಧ ಇದ್ದೀನಿ ಸರ್. ನಾನು ನೆಕ್ಸ್ಟ್ ಕ್ವಶನ್ ಹಾಕಿದೆ, ಈ ಸಿನಿಮಾದ ಹೀರೋಯಿನ್ ಯಾರು ಅಂತ ಕೇಳಿದೆ ನಾನು. ಏನು ಸ್ವಾಮಿ ಹಿಂಗೆ ಕೇಳ್ತಾ ಇದ್ದೀರಲ್ಲ, ಇಲ್ಲೇ ನಿಂತಿದ್ದಾಳಲ್ಲ ಪೂಜಾ ಗಾಂಧಿ ಅಂದರು. ಪೂಜಾ ಗಾಂಧಿ ಅಲ್ಲೇ ನಿಂತಿದ್ಲು, ನೋಡಿದೆ. ಈ ಸಿನಿಮಾ ಬಿಡಬಾರ್ದಂತ ಅನಿಸ್ಬಿಡ್ತು ನನಗೆ. ಮಾಡಬೇಕು ಈ ಸಿನಿಮಾದಾಗ ಅನ್ಕೊಂಡೆ. ಒಪ್ಪಿಗೆ ಕೊಟ್ಟೆ ನಾನು. ಒಪ್ಪಿಗೆ ಕೊಟ್ಟು 15 ನಿಮಿಷ ಆದಮೇಲೆ ನನ್ನ ಮಾತನ್ನು ನಾನು ವಾಪಸ್ ತೊಗೊಂಡೆ. ನಾನು ಈ ಸಿನಿಮಾದಲ್ಲಿ ಮಾಡೋದಿಲ್ಲ ಅಂತ ಹೇಳಿದೆ ನಾನು. ಯಾಕೆ ಮಾಡೋಂಗಿಲ್ಲ ಅಂತ ಹೇಳಿದ್ನಂತಂದ್ರೆ, ಆ ಸಿನಿಮಾದ ನಿರ್ದೇಶಕರು ಕೊನೆಯಲ್ಲಿ ಒಂದು ಮಾತು ಹೇಳಿದರು. ಈ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ, ಅನಿಸುತ್ತಿದೆ ಯಾಕೋ ಎಂದು ಅಂತಂದು. ಈ ಸಾಂಗ್ನಲ್ಲಿ ಪೂಜಾ ಗಾಂಧಿ ನಿಮ್ಮ ಎದೆ ಮೇಲೆ ಕಾಲಿಟ್ಟು ಹೋಗ್ತಾಳ ಅಂತಂದ್ರು. ಆ ಹೆಣ್ಮಗಳು ನನ್ನ ಎದೆ ಮೇಲೆ ಕಾಲಿಟ್ಲಂದ್ರೆ ನಾ ಬದುಕೋ ಚಾನ್ಸೇ ಭಾಳ ಕಡಿಮೆ ಐತಿ. ಆಕೆ ಕಡೆಯಿಂದ ಎದೆ ಮೇಲೆ ಕಾಲಿಡ್ಸ್ಕೊಂಡು ಸಾಯೋದಕ್ಕಿಂತ ಹಿಂಗ ಬದುಕೋದು ಉತ್ತಮ ಅಂತೇಳಿ ಆ ಸಿನಿಮಾ ಬಿಟ್ಟಿನ್ರಿ ನಾನು. ನನ್ನ ಹಾಸ್ಯದ ವಿಶೇಷ ಏನಂತಂದ್ರೆ, ನಾನು ಇನ್ನೊಬ್ಬರ ಬಗ್ಗೆ ಹಾಸ್ಯವನ್ನು ಮಾಡ್ಲಿಕ್ಕೆ ಇಚ್ಛೆ ಪಡಂಗಿಲ್ಲ. ನನ್ನನ್ನು ನಾನು ಮೊದಲಿಗೆ ಹಾಸ್ಯಕ್ಕೆ ಒಳಪಡಿಸ್ಕೊತೀನಿ. ಬೆಂಗಳೂರಾಗಿದ್ದಾಗ ಗಂಗಾವತಿ ಪ್ರಾಣೇಶ್ವರು ನನಗೊಂದು ಮಾತು ಹೇಳಿದರು, ಮಹಾಮನಿ ನಿನ್ನ ಫೋಟೋ ನೋಡಿದಾಗ ಭಾಳ ಕೆಟ್ಟ ಅನಿಸ್ತದ ನನಗೆ ಅಂತಂದ್ರೆ. ಯಾಕೆ ಸರ್ ಅಂದೆ ನಾನು. ಎಲ್ಲ ಕಡೆ ಕಟೌಟ್ಗಳಲ್ಲಿ ಅಥವಾ ಇನ್ವಿಟೇಷನ್ದಲ್ಲಿ ನಿನ್ನ ಫೋಟೋ ನೋಡ್ತೀನಲ್ಲ, ಚಂದ ಬಂದಿರೋಲ್ಲ ನಿನ್ನ ಫೋಟೋ, ಅದಕ್ಕೆ ಕೆಟ್ಟ ಅನಿಸ್ತದ. ನಾನು ಅಂದೆ, ಅದಕ್ಕೆ ಯಾಕೆ ಕೆಟ್ಟ ಅನಿಸ್ತದೆ ಬಿಡ್ರಿ ಸರ್, ಫೋಟೋ ಇದ್ದಂಗೆ ಬರ್ತಾವ ಅಂತ ನಾನು ಅಂದೆ. ಅದಕ್ಕೆ ಅವ್ರು ಅಂದರು, ಇಲ್ಲ ಫೋಟೋ ತೆಗೊಂಬಂದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಫೋಟೋ ಚೆನ್ನಾಗಿ ಬರೋಲ್ಲ, ಅದಕ್ಕಾಗಿ ನಾನು ಒಂದು ಒಳ್ಳೆ ಫೋಟೋ ಸ್ಟುಡಿಯೋ ಅಡ್ರೆಸ್ ಕೊಡ್ತೀನಿ, ಅಲ್ಲಿ ಹೋಗಿ ಫೋಟೋ ತೆಗಿಸ್ಕೊ ಅಂತಂದರು. ಅವ್ರ ಮಾತು ಕೇಳಿ ಫೋಟೋ ಸ್ಟುಡಿಯೋ ಅಡ್ರೆಸ್ ತೊಗೊಂಡು ಫೋಟೋ ತೆಗಿಸ್ಕೊಳಕ್ಕೆ ಹೋದೆ. ಫೋಟೋ ತೆಗಿಯುವಂಥ ವ್ಯಕ್ತಿ ಸುಮ್ಮನೆ ಫೋಟೋ ತೆಗಲಿಲ್ಲ. ನಾನು ನೋಡಿ ಏನು ಅನ್ಬೇಕು, ಮಾಮನ್ಯರ ನೀವು ಯಾಕೆ ಮಾಡ್ಲಿಂಗ್ ಮಾಡಬಾರ್ದು ಅಂದ. ನನಗೆ ದಿಕ್ಕ ತಪ್ಪಿದಂಗೆ ಆಯ್ತು. ಸರ್ ನನ್ನ ದೇಹ ಸ್ಥಿತಿ ಹಿಂಗೈತಿ, ಏನು ಮಾಡ್ಲಿಂಗ್ ಮಾಡಲಂದೆ ನಾನು. ಸರ್ ನಿಮ್ಮಂಥ ದೇಹ ಸ್ಥಿತಿ ಉಳ್ಳಂಥವ್ರು ಮಾಡಲಿಂಗ್ ಕ್ಷೇತ್ರಕ್ಕೆ ಬೇಕಾಗ್ಯಾರ ಅಂತಂದ. ಹೌದಾ, ಏನೈತಿ ಲಾಭ ಅಂದೆ ನಾನು. ಲಾಭ ಏನೈತೆ ಅಂತ ಕೇಳ್ತೀರಿ? ನಿಮಗೆ ಇದರಿಂದ ಅಡ್ವರ್ಟೈಸ್ಮೆಂಟ್ಗಳು ಸಿಗ್ತಾವ, ಜಾಹೀರಾತುಗಳು ಸಿಗ್ತಾವ. ಜಾಹೀರಾತಿನಲ್ಲಿ ನೀವು ಕ್ಲಿಕ್ ಆದ್ರಂತ ನೀವು ಲಕ್ಷಾಧೀಶ ಆಗ್ಬೋದು, ಕೋಟ್ಯಾಧೀಶ ಆಗ್ಬೋದು ಅಂತಂದ. ಆತನ ಮಾತು ಕೇಳಿದ ಕೂಡಲೇ ನಾನಂದೆ, ನನಗೆ ಅಡ್ವರ್ಟೈಸ್ಮೆಂಟ್ ಕೊಡಿಸ್ತೇನಪ್ಪ ಅಂತ ಕೇಳಿದೆ ನಾನು. ಲಕ್ಷಾಧೀಶ ಕೋಟ್ಯಾಧೀಶ ಅಂತೇಳಿ ತಲೆಗೆ ಬಂತು. ನಾನು ಯಾಕೆ ಆಗ್ಬಾರ್ದು ಅಂತ ತಿಳ್ಕೊಂಡು, ನೀವು ಹ್ಞೂ ಅಂದ್ರಿ ಸರ್ ಒಂದು ಅಡ್ವರ್ಟೈಸ್ಮೆಂಟ್ ನನ್ನ ಹತ್ರ ಐತಿ, ನಾನು ಕೊಡಿಸ್ತೀನಿ ಅಂತಂದು. ನೋಡಪ್ಪ ಮಾತು ತಪ್ಪಬಾರ್ದಂದೆ ನಾನು. 15 ದಿವಸ ಬಿಟ್ಟು ಬೆಂಗಳೂರಿಗೆ ಬಂದು ನೋಡ್ರಿ ಎಲ್ಲ ಕಡೆ ನಿಮ್ದ ಫೋಟೋ ಇರುತ್ತೆ ಅಂದ. ಆತನ ಮಾತು ಕೇಳಿ ಒಂದು ಫೋಟೋ ಕೊಟ್ಟೆ.
ಒಂದು ಫೋಟೋ ಕೊಟ್ಟು ಒಂದು ತಿಂಗಳಾದ್ಮೇಲೆ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ನಾ ಬೆಂಗಳೂರಿಗೆ ಹೋಗೀನಿ. ಬಸ್ ಸ್ಟ್ಯಾಂಡ್ ಇಳಿದ ಕೂಡಲೇ ನೋಡ್ತೀನಿ, ಬಸ್ ಸ್ಟ್ಯಾಂಡ್ ಕಂಪೌಂಡಿಗೆ ನನ್ನದ ಫೋಟೋ. ಖುಷಿಯಾಗಿಬಿಡ್ತು ನನಗೆ. ಎಲ್ಲಿ ಗುಲ್ಬರ್ಗ ಜಿಲ್ಲೆ, ಎಲ್ಲಿ ಶಹಾಪುರ, ಒಬ್ಬ ಸಾಮಾನ್ಯವಾದ ಯುವಕನ ಫೋಟೋ ಬೆಂಗಳೂರು ಅಂತ ಮಹಾನಗರದಲ್ಲಿ ಬಂತು ಅಂತೇಳಿ ಒಂದು ಖುಷಿ ನನಗೆ. ನಾನು ಒಂದು ತಾಸು ತನಕ ನನ್ನ ಫೋಟೋ ಎಲ್ಲೆಲ್ಲಿ ಹೆಚ್ಚಿದ್ದಾರೆ ಅಂತೇಳಿ ನೋಡ್ಕೊತ ಹೋದೆ. ಒಂದು ತಾಸು ಆದ್ಮೇಲೆ ನಾನು ಮಾಡಿದಂಥ ಒಂದೇ ಒಂದು ತಪ್ಪು ಅಂದ್ರೆ ನನ್ನ ಫೋಟೋ ಯಾವ ಅಡ್ವರ್ಟೈಸ್ಮೆಂಟಿಗಾಗಿ ಯೂಸ್ ಮಾಡ್ಯಾರ ಅಂತೇಳಿ ಸಮೀಪವಾಗಿ ನೋಡಿದೆ. ಯಾವ ಅಡ್ವರ್ಟೈಸ್ಮೆಂಟಿಗಾಗಿ ಯೂಸ್ ಮಾಡ್ಯಾರ ಗೊತ್ತದ ಸ್ನೇಹಿತರೆ? ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಧೂಮಪಾನ ಮಾಡಿದ್ರೆ ಕೊನೆಗೆ ಹಿಂಗಾಗ್ತಾನೆ ಅಂತೇಳಿ ತೋರ್ಸಕ್ಕೆ ನನ್ನ ಫೋಟೋ ಯೂಸ್ ಮಾಡ್ಯಾರ. ಎಂತೆಂಥ ಜನ ಸ್ವಾಮಿಯ ಬಾ 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 ಬಾ. ಇಷ್ಟೆಲ್ಲ ಮಾಡಿಸ್ಕೊಂಡ್ರು ಕೂಡ ನಮಗೇನು ಕೆಟ್ಟ ಅನ್ಸಂಗಿಲ್ಲ ರೀ. ನಾನು ನನ್ನ ಸ್ನೇಹಿತನ ಜೊತೆ ಹೊಂಟಿದ್ದೆ. ನಾನು ಒಂದ್ಸಲ ಬೆಂಗಳೂರು ಏರ್ಪೋರ್ಟಿಗೆ ಹೋಗಿದ್ವಿ ನಾವು. ನನ್ನ ಸ್ನೇಹಿತ ಬಹಳ ದಪ್ಪ. ಎಷ್ಟು ದಪ್ಪ ಅದನ್ನ ಅಂತ ಆ ವ್ಯಕ್ತಿ ಅಂತಂದ್ರೆ ಎಲ್ಲ ಜನ ಟಾಟೋ ಸುಮೋ ಅಂತೇಳಿ ಕರ್ತಿದ್ರು. ಇಮ್ಯಾಜಿನ್ ಮಾಡಿಕೊಡ್ರಿ, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಕಂಡಂಗೆ ಆಗ್ತಿದ್ದ. ಆನಿ ಅಂತ ಅವನ ಜೊತೆಗೆ ಹೋಗಿ ಮುಂದೆ ನನಗೊಂದು ಆಸೆ ಆಯಿತು. ಗೆಳೆಯ ಭಾಳ ದಿವಸ ಆಯಿತು ನಾನು ತೂಕ ಚೆಕ್ ಮಾಡ್ಕೊಂಡಿಲ್ಲ, ಎಷ್ಟು ಕೆ ಜಿ ಆಗಿನೋ ಏನಂತೇಳಿ ಚಿಂತೆ ಆಗ್ಯದ ನನಗಂದೆ ನಾನು. ಅದಕ್ಕೆ ನಾನು ಗೆಳೆಯ ಅಂದ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ ಮಾಮನಿ, ಇಲ್ಲೊಂದು ತೂಕದ ಮಷಿನ್ ಐತಿ, ಅಲ್ಲಿ ಹೋಗಿ ತೂಕ ಮಾಡಿಸ್ಕೊಳ್ಳೋಣ ಅಂತಂದ. ಅಲ್ಲೊಂದು ತೂಕದ ಮಷಿನ್ ಇತ್ತು. ಆ ತೂಕದ ಮಷಿನ್ ಮಾಲಕ ನಮ್ಮ ನೋಡಿದ ತಕ್ಷಣ ಅಂದ, ನೋಡ್ರಿ ನಾ ಇವತ್ತು ನಮ್ಮ ಹೊಸ ಮಷಿನ್ ತಂದಿನ ಅಂದ. ನಮ್ಗೆ ಗಾಬರಿ ಆಯ್ತು. ಯಾಕಂದ್ರೆ ನನ್ನ ನೋಡಿ ಅನ್ನೋ ನಮ್ಮ ದೋಸ್ತ್ ನೋಡಿ ಅನ್ನೋ ಗೊತ್ತಾಗಲಿಲ್ಲ ನನಗೆ. ಯಾಕಂದ್ರೆ ನಮ್ಮ ದೋಸ್ತ್ ಮೊದಲ ಆನೆ ಅಂತವ, ನಾನು ಸಣಕಲ್ ವ್ಯಕ್ತಿ. ಏನು ಸರ್ ಪ್ರಾಬ್ಲಮ್ ಅಂತಂದೆ. ಪ್ರಾಬ್ಲಮ್ ಇಲ್ಲ ಸರ್, ಈ ಮಷಿನ್ ಒಂದು ವಿಶೇಷವಾದ ಗುಣವನ್ನು ಹೊಂದ್ಯದ. ಏನು ಅಂತ ಕೇಳಿದ್ವಿ. ನೀವೆಲ್ಲ ಕಡೆ ತೂಕದ ಯಂತ್ರ ಮೇಲೆ ನಿಂತ್ಕೊಂತೀರಿ, ₹1 ಕಾಯಿನ್ ಹಾಕ್ತೀರಿ. ಕಾಯಿನ್ ಹಾಕಿದ ಕೂಡಲೇ ಕೆಳಗಡೆ ಟಿಕೆಟ್ ಅಥವಾ ಚೀಟಿ ಬರ್ತದೆ, ಎಷ್ಟು ಕೆ ಜಿ ಎಂಬುದು ಗೊತ್ತಾಗ್ತದೆ. ಇದು ಹಂಗಲ್ಲ, ಈ ಮಷಿನ್ ಮೇಲೆ ನಿಂತು ಕೂಡಲೇ ಆಟೋಮೆಟಿಕ್ಕಾಗಿ ಹೇಳ್ತದ ನೀವು ಎಷ್ಟು ಕೆ ಜಿ ಎಂಬುದು ಅಂತಂದ. ನಾವೊಂದೀವಿ, ನಮಗೇನಪ್ಪ ತೂಕ ಗೊತ್ತಾರ ಸಾಕಂತ ನಾವೊಂದೀವಿ. ಅಷ್ಟೊತ್ತಿಗೆ ನಾನು ಗೆಳೆಯ ಅವಸರ ಮಾಡ್ಲಕತ್ತಿದ್ದ, ಅಡಾವಡಿ ಮಾಡಕತ್ತಿದ್ದ. ನಾನು ಹೋಗ್ತೀನಿ ಫಸ್ಟ್ ಅಂತಂದು. ದಪ್ಪಿರುವಂಥ ವ್ಯಕ್ತಿ ಆನೆ ಅಂತ ಮೊದಲ ಹೋಗಿ ಆ ಮಷಿನ್ ಮೇಲೆ ಹೋಗಿ ನಿಂತ್ಕೊಂಡು ₹1 ಕಾಯಿನ್ ಹಾಕಿದ. ಕಾಯಿನ್ ಹಾಕಿದ ಕೂಡಲೇ ಮಷಿನ್ ಹೇಳಕ್ಕೆ ಚಾಲು ಮಾಡಿ, ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ, ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ ಅಂತಂದು. ಆಜು ಬಾಜು ಇದ್ದಂಥ ಜನ ಎಲ್ಲ ನಗ್ಲಕೈತಿ. ನಾನು ನಕ್ಕೆ ತೂ ಇವನು ನಿಂದು ಒಂದು ಜಿಂದಿಗೆ ಹಾಲಿಂದೆ ನಾನು. ಮಾಮನಿ ಹಂಗೆಲ್ಲ ಬೈಲಕ್ಕೆ ಹೋಗ್ಬೇಡ, ನೀ ಬಂದು ನಿಲ್ಲು ಮಷಿನ್ ಏನಂತ ನೋಡಮ್ಮಂದ. ನನಗೆ ಅವಾಗ ನಿಜವಾಗಿ ಅಂಜಿಕೆ ಆಯ್ತು. ನಾನು ಅಂಜಿಕೊಂತ ನಡ್ಕೊಂತ ಹೋಗಿ ಆ ಮಷಿನ್ ಮೇಲೆ ಹೋಗಿ ನಿಂತ್ಕೊಂಡೆ. ನಿಂತ್ಕೊಂಡು ₹1 ಕಾಯಿನ್ ಹಾಕಿದೆ. ಕಾಯಿನ್ ಹಾಕಿದ ಕೂಡಲೇ ಮಷಿನ್ ಹೇಳಕ್ಕೆ ಚಾಲು ಮಾಡಿತ್ತು, ದಯವಿಟ್ಟು ನಿಮ್ಮ 2 ಕಾಲುಗಳನ್ನು ಮೇಲೆ ಇಡಿ, ದಯವಿಟ್ಟು ನಿಮ್ಮ 2 ಕಾಲುಗಳನ್ನು ಮೇಲೆ ಇಡಿ ಅಂತ. ನಮ್ಮದು ಇಂಥ ವ್ಯಕ್ತಿತ್ವ ಐತಿ, ನಾವು ಬರೀ ಜನರ ಕಡೆಯಿಂದ ಉಳಿಸ್ಕೊಂಡಿಲ್ಲ, ಮಷಿನ್ ಕಡೆಯಿಂದ ಕೂಡ ಉಳಿಸ್ಕೊಂಡಂಥ ಜನಗಳು ಸ್ವಾಮಿ ನಾವು. ಇವೆಲ್ಲ ನಡೆಯುವಂಥ ಘಟನೆಗಳು. ಕೆಲವೊಂದು ಜನಕ್ಕೆ ಎಲ್ಲಿ ಏನು ಮಾತಾಡೋಕೆಂಬುದು ಗೊತ್ತಾಗಿಲ್ಲ. ಒಬ್ಬ ರಾಜಕೀಯ ಮನುಷ್ಯ ಇದ್ದ, ಪಾಲಿಟಿಕ್ಸ್. ಒಂದು ಸಂಘದ ಉದ್ಘಾಟನೆ ಇತ್ತು. ಯಾವುದು ಸಂಘ ಅಂದ್ರೆ ವಿಧಿವೇರ ಸಂಘ, ಗಂಡ ಸತ್ತೋರ ಸಂಘದ ಉದ್ಘಾಟನೆ ಅದು. ಮುಂದೆ ಹೆಣ್ಮಕ್ಳು ಕುಂತಿದ್ರು. ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ, ನೀವೆಲ್ಲ ಇಷ್ಟು ಕಡಿಮೆ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸೇರಿದ್ದು ನೋಡಿ ಭಾಳ ದುಃಖ ಅನಿಸ್ತದೆ ನನಗೆ. ನಿಮ್ಮ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ಬೇಕು. ಇವತ್ತು ನಾನು ಹೆಂಡತಿ ಹೇಳ್ತೀನಿ ಈ ಸಂಘದ ಸದಸ್ಯ ಆಗಂತಂದು. ಎಲ್ಲಿ ಏನು ಮಾತಾಡೋಕೆಂಬುದು ಗೊತ್ತಾಗಲ್ಲ ಕೆಲವೊಂದು ಜನ. ಅವೇ ನಮಗೆ ಹಾಸ್ಯಕ್ಕೆ ಪ್ರಸಂಗಗಳಾಗಿ ಸಿಗ್ತಾವೆ ನಮಗೆ. ನನಗೆ ಬೆಂಗಳೂರಲ್ಲಿ ಒಬ್ಬರು ಕನ್ನಡ ಸಂಘಕ್ಕೆ ಹಾಸ್ಯ ಸಂಜೆ ಕಾರ್ಯಕ್ರಮ ಕೊಡ್ಬೇಕಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಬಂದು ಮಾಮನಿ ನಮ್ಮ ಕನ್ನಡ ಸಂಘಕ್ಕೆ ಬಂದು ನೀವು ಕಾರ್ಯಕ್ರಮ ಕೊಡ್ಬೇಕಂತಂದ್ರು. ನಾನಂದೆ ಆಯ್ತು ಸರ್ ನಾನು ಬರ್ತೀನಿ ಅಂತಂದೆ. ನಿಮ್ಮ ಸಂಭಾವನೆ ಎಷ್ಟು ಅಂತ ಕೇಳಿದ್ರು. ಸಂಭಾವನೆ 2ನೇ ಮಾತು. ನನ್ನ ಜೊತೆಗೆ ಯಾರು ಬರಕತ್ತಾರ ಆರ್ಟಿಸ್ಟ್ ಅಂತ ಕೇಳಿದೆ ನಾನು. ಅದಕ್ಕೆ ಅವ್ರು ಅಂದರು, ನಿಮ್ಮ ಜೊತೆ ಗಂಗಾವತಿ ಪ್ರಾಣೇಶ್ವರ್ ಬರಕತ್ತಾರ. ಇಷ್ಟು ಅಂದ ಕೂಡಲೇ ನಾನಂದೆ, ಗಂಗಾವತಿ ಪ್ರಾಣೇಶ್ವರ್ ಬೇರೆ ಯಾರಲ್ಲ ಸರ್, ನನ್ನ ಗುರುಗಳು. ಅವರು ಎಷ್ಟು ತೊಗೊತಾರೋ ಸಂಭಾವನೆ ಅವ್ರಿಗಿಂತ ಒಂದು ₹100 ಕಡಿಮೆ ಕೊಡಂದೆ ನಾನು. ಇಷ್ಟು ಅಂದ ಕೂಡಲೇ ಆ ವ್ಯಕ್ತಿನಿ ಬುಕ್ ಮಾಡೋಕ್ಕೆ ಬಂದಂಥ ವ್ಯಕ್ತಿ ನಾನು ಮುಂದೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ ಸರ್ ಡ್ಯಾನ್ಸ್ ಮಾಡೋಕತ್ತೀರಲ್ಲ ಅಂದೆ ನಾನು. ಏನಿಲ್ಲ ಮಾಮನಿ, ಗಂಗಾವತಿ ಪ್ರಾಣೇಶ್ವರ್ ತೊಗೊಳೋದ ₹100 ಅಂದ. ಅಂದ್ರೆ ಆತನ ವಿಚಾರ ಏನು, ನೀ ಪುಗ್ಸಟೆ ಬಂದು ಹೋಗ್ತಾ ಲೆಕ್ಕಕ್ಕೆ ಮಾತಾಡಿಬಿಟ್ಟಿದ್ದಾತ. ಎಂತೆಂಥ ಜನ ಸ್ವಾಮಿ, ಬಾ ಬಾ ಬಾಬು. ನಮಗೆ ಮಾತಿನಲ್ಲೇ ಆಸೆ ಐತ್ರಿ. ನಾನು ಬಾಗಲಕೋಟೆ ಉತ್ಸವಕ್ಕೆ ಹೋಗಿದ್ದೆ, ನಾನು ಚಾಲುಕ್ಯ ಉತ್ಸವ ಅಂತೇಳಿ ಆಗ್ತದೆ. ಅಲ್ಲಿ ಹೋದಾಗ ಹಿಂಗೆ ಒಂದು ಆಡಿಟೋರಿಯಂನಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟು ಕೂಡಲೇ ಔಟ್ ಸೈಡ್ ಬಂದು ನಿಂತಿದ್ದೆ. ಒಬ್ಬ ವ್ಯಕ್ತಿ ತನ್ನ ಮಗಳ ಜೊತೆಗೆ ಬಂದು ಮಾತಾಡಿಸ್ದ.
ನನ್ನ ಫಂಕ್ಷನ್ ನೋಡಿದ್ರು ಅವರು. ಬಂದು ಮಾತಾಡಿಸಿ, ಏನ್ರಿ ಮಹಾಮನಿ ಇಲ್ಲಿ ನಿಂತಿರಲ್ಲ ಅಂತಂದ. ಏನಿಲ್ಲ ಸರ್, ಹಿಂಗೆ ಲಾಡ್ಜಿಗೆ ಹೋಗ್ಬೇಕಾಯ್ತು, ಟೈಮ್ ಇತ್ತು, ಒಂದು 2 ನಿಮಿಷ ನಿಂತೀನಿ ಅಂದೆ ನಾನು. ಅದಕ್ಕೆ ಆ ವ್ಯಕ್ತಿ ಅಂದ, ಸರ್ ಇಲ್ಲೇ ಪಕ್ಕಕ್ಕೆ ನನ್ನ ಮನೆ ಐತಿ, ಸ್ವಲ್ಪ ಬಂದು ಹೋಗಂತಂದ. ನನಗೂ ಹೊಟ್ಟೆ ಹಸ್ದಂಗಾಗಿತ್ತು. ಮನೆಗೆ ಕರ್ಕೊಂಡೋಗಿ ಹಂಗೆ ಕಳ್ಸಂಗಿಲ್ಲ, ಏನಾದರೂ ಕೊಡ್ತಾನೆ ಅಂತ ತಿಳ್ಕೊಂಡು ಒಂದು ಆಸೆಯಿಂದ ಆತನ ಮನೆಗೆ ಹೋದೆ. ಹೋದ ಕೂಡಲೇ ಮನೆಯಾಗ ಸೋಫಾ ಸೆಟ್ ಮೇಲೆ ಕೂಡಿಸಿದ ಕೂಡಲೇ ಕೇಳಿದೆ ನನಗೆ, ಮಹಾಮನಿಯವರೇ ಊಟ ಅಂದ. ನಾನು ಉತ್ತರ ಕರ್ನಾಟಕ ಲೆಕ್ಕಕ್ಕೆ ಆಯಿತು ಅಂದೆ ನಾನು. ಹೆಣ್ತಿಗೆ ಹೇಳಿದ, ಇವ್ರದ್ದು ಊಟ ಆಗ್ಯದ ಬೇಡ ಅಂತಂದ. ಮಹಾಮನಿಯವರೇ ಕಾಫಿ ಅಂದ. ಆಯಿತು ಅಂದೆ ನಾನು. ನಮ್ಮ ಲೆಕ್ಕಕ್ಕೆ ನಾವು ಅನ್ಕೋತೀವಿ, ಇವ್ರು ಕಾಫಿನ ಕುಡ್ದಾರೆ, ಇವ್ರಿಗೇನು ಕೊಡೋಕೆ ಹೋಗ್ಬೇಡ ಬೇಡ ಅಂತಂದ. ಅಷ್ಟೊತ್ತಿಗೆ ಒಂದು ಚಿಕ್ಕ ಹುಡುಗಿ ಇತ್ತಲ್ರಿ, ಸಣ್ಣ ಹುಡುಗಿ. ಆ ಹುಡುಗಿ ಓಡ್ಕೊಂಡು ಬಂತು, ಮಹಾಮನಿ ಅಂಕಲ್ ಒಂದು ಗ್ಲಾಸ್ ನೀರು ಆದ್ರೆ ಕುಡ್ರಿ ಅಂತಂದು. ನೀರು ಕುಡಿಯಕತ್ತಿದ್ದೆ. ನೀರು ಕುಡಿಯೋ ಮುಂದಾಗ ಆ ಹುಡುಗಿ ಒಂದು ಮಾತು ಹೇಳಿತ್ತು ನನಗೆ, ಮಹಾಮನಿ ಅಂಕಲ್ ಇವತ್ತಿನ ಫಂಕ್ಷನ್ದಾಗ ನೀ ಏನು ಜೋಕ್ಸ್ ಚಲೋ ಹೇಳಿಲ್ಲ, ನಗಿಸಲಿಲ್ಲ, ಕಾಮಿಡಿ ಮಾಡಲಿಲ್ಲ ಅಂದು. ಇಷ್ಟೊಂದು ಕೂಡಲೇ ಕರ್ಕೊಂಡು ಹೋದಂಥ ವ್ಯಕ್ತಿ ಆ ಹುಡುಗಿ ತಂದಿಗೆ ಅವಮಾನದಂಗಾಯ್ತು. ಏನಪ್ಪ ನನ್ನ ಮಗಳು ಬಂದಂಥ ಅತಿಥಿಗೆ ಹೆಂಗೆ ಮಾತಾಡಿಬಿಟ್ಲಲ್ಲ ಅಂತ ತಿಳ್ಕೊಂಡು ಆ ಹುಡುಗಿ ಬಾಯಿ ಮುಚ್ಚಿದೆ. ಮುಚ್ಚಿ ಪುಣ್ಯಾತ್ಮ ಏನು ಅನ್ಬೇಕ್ರಿ, ಮಾಮನ್ಯರ ನೀವೇನು ತಪ್ಪು ತಿಳ್ಕೊಕ್ ಹೋಗ್ರಿ, ಹುಡುಗಿಗೆ ಬುದ್ಧಿ ಇಲ್ಲ, ಸ್ವಂತ ಬುದ್ಧಿ ಮೊದಲ ಇಲ್ಲ, ಜನ ಏನು ಮಾತಾಡ್ತಾರ ಅದು ಬಂದು ಮನೆಯಾಗ ಹೇಳ್ತದ ಅಂದ. ನನಗೆ ಆ್ಯಕ್ಚುಲಿ ಆ ಹುಡುಗಿ ಅಂದದ್ದು ಏನೇನೇನೇನೇನೇನೇನು ಆಗಿದ್ದಿಲ್ಲ ರೀ. ಈ ಪುಣ್ಯಾತ್ಮ ಏನಂದಲ್ಲ ನನಗೆ ಚೇಪ್ಲಿ ತೊಗೊಂಡು ಹೊಡ್ದಂಗೆ ಆಗಿತ್ತು. ನಮ್ಗೆ ಕಾರ್ಯಕ್ರಮಕ್ಕೆ ಹೋದಲ್ಲಿ ಒಂದೊಂದು ಘಟನೆಗಳು ಅನುಭವಿಸಿವಿ ನಾವು. ನಾನು ಗಂಗಾವತಿ ಪ್ರಾಣೇಶ್ವರ ಮತ್ತು ಕೃಷ್ಣೇಗೌಡರು ಬಾಂಬೆ ಪಟ್ಟಣಕ್ಕೆ ಹೋಗಿದ್ದೀವಿ ನಾವು. ಇವತ್ತು ನಿರ್ಮಲ್ ಜೈನ್ ಅವರು ಇಲ್ಲಿ ಏನು ಲಾಡ್ಜ್ ವ್ಯವಸ್ಥೆ ಮಾಡಿದಾರೋ ಅದೇ ಥರ ಒಂದು ಲಾಡ್ಜ್ ವ್ಯವಸ್ಥೆ ಮಾಡಿದ್ರು. ಅಲ್ಲಿ 30 ಅಂತಸ್ತು ಕಟ್ಟಡದು, ನಮಗೆ 30ನೇ ಅಂತಸ್ತಲ್ಲಿ ನಮ್ಮ ರೂಮ್ ವ್ಯವಸ್ಥೆ. ಅವ್ರ ಉದ್ದೇಶ ಎಷ್ಟೇ, ಬಂದಂಥ ಅತಿಥಿಗಳು ಸುಲಭವಾಗಿ ಬಾಂಬೆ ಪಟ್ಟಣವನ್ನು ನೋಡಬಹುದು ಅಂತ. ಮ್ಯಾಲೆ ನಿಂತ್ಕೊಂಡು ನೋಡಿದ್ವಿ ಬಾಂಬೆ ಪಟ್ಟಣ, ಭಾಳ ಚಲೋ ಅನಿಸ್ತು. ಬಂದು ಇಂಥ ಒಂದು ಆಡಿಟೋರಿಯಂನಲ್ಲಿ ಒಂದು ಫಂಕ್ಷನ್ ಕೊಟ್ಟು ಮತ್ತೆ ಲಾಡ್ಜಿಗೆ ಹೋದ್ವಿ. ಲಾಡ್ಜಿಗೆ ಹೋದ ಕೂಡಲೇ ರಿಸೆಪ್ಷನ್ನಲ್ಲಿರುವಂಥ ವ್ಯಕ್ತಿ ಒಂದು ಮಾತು ಹೇಳಿದ, ಸರ್ ಇವತ್ತು ಲಿಫ್ಟ್ ಕೆಟ್ಟೋಗ್ಯದ ಅಂತಂದ. ನಮಗೆ ಗಾಬರಿ ಆಯಿತು. ಲಿಫ್ಟ್ ಕೆಟ್ಟೋಗ್ಯದ, ಮತ್ತು ಹೆಂಗಪ್ಪ ಮುಂದಿನ ವ್ಯವಸ್ಥೆ ಒತ್ಕೊಂಡು ಹೋಗ್ತಾರೆ ನಮಗಂತ ಕೇಳಿದ್ವಿ ನಾವು. ಇಲ್ಲ ಸರ್ ಮಾಡ್ಕೊಂಡು ಹೋಗ್ಬೇಕು ನೀವು, ನಾವೆಲ್ಲ ಒತ್ಕೊಂಡು ಹೋಗೋಕೆ ಆಗಲ್ಲ ಅಂತಂದ. ಅಷ್ಟೊತ್ತಿಗೆ ಗಂಗಾವತಿ ಪ್ರಾಣೇಶ್ವರ ಮತ್ತು ಕೃಷ್ಣೇಗೌಡರು ಗುಸು ಮಾತಾಡಕತ್ತೀರಿ. ನಾನು ಕೇಳಿದೆ, ಸರ್ ಏನೋ ಮಾತಾಡಕತ್ತೀರಲ್ಲ ಅಂತ ಕೇಳಿದೆ. ಏನಿಲ್ಲ ಮಾಮನಿ, 30 ಅಂತಸ್ತು ನಡ್ಕೊಂಡು ಹೋಗೋದು ಭಾಳ ಕಷ್ಟ, ಅದಕ್ಕಾಗಿ ನಾವು ಇಬ್ಬರು ಕೂಡಿ ಒಂದು ಉಪಾಯ ಮಾಡಿದ್ದೀವಿ. ಏನು ಅಂತ ಕೇಳಿದೆ. ನಾನು ಕನಿಷ್ಠ 15 ಅಂತಸ್ತು ತನಕ ಹಾಸ್ಯದ ಮಾತುಗಳು ಆಡ್ತೀನಿ, ಮಿಕ್ಕಿದ 15 ಅಂತಸ್ತು ಕೃಷ್ಣೇಗೌಡರು ಹಾಸ್ಯದ ಗೀತೆಗಳು ಆಡ್ತಾರೆ. ಹಿಂಗಾದ್ರೆ ಏನಾಗ್ತದೆ, ಟೈಮ್ ಪಾಸ್ ಆಗ್ತದೆ, ನಾವು ಹತ್ಕೊಂಡು ಹೋಗೋದು ಗೊತ್ತಾಗಲ್ಲ. ನಾನು ಕೇಳಿದೆ, ಸರ್ ನಾನೇನು ಮಾತಾಡೋದೇ ಬೇಡ ಅಂತ ನಾನು ಅಂದೆ. ಅದಕ್ಕೆ ಅವ್ರು ಅಂದರು, ನೀ ಅಲ್ಲಿ ತನಕ ನಡ್ಕೊಂಡು ಬರೋದೇ ಒಂದು ದೊಡ್ಡ ಪವಾಡ, ನಿನಗೇನಾದ್ರೂ ಮಾತಾಡ್ಬೇಕು ಅನಿಸ್ದಾಗ ಬಾಗಿಲು ಮುಂದೆ ನಿಂತಾಗ ಒಂದು ಮಾತು ಹೇಳು ಅಂತಂದ್ರು. ಆಯಿತು ಅಂತೇಳಿ ಒಪ್ಕೊಂಡೆ. 30 ಅಂತಸ್ತನ ಫಸ್ಟ್ ಒಂದು ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು, ಹಾಸ್ಯದ ಮಾತುಗಳು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಪ್ರಾಣೇಶ್ವರ್. ನಾನಂದೆ, ಗುರುಗಳೇ ದಯವಿಟ್ಟು ನನ್ನ ಮಾತು ಕೇಳ್ರಿ ಅಂದೆ ನಾನು. ಅದಕ್ಕೆ ಪ್ರಾಣೇಶ್ವರ್ ಅಂದರು, ಗುರು ಎಂದೂ ಶಿಷ್ಯನ ಮಾತು ಕೇಳಂಗಿಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಬರ್ಬೇಕು ಮಗನ. ಮಾತಾಡೋಕ್ಕೆ ಕೊಡಲಿಲ್ಲ ನನಗೆ. 15 ಅಂತಸ್ತು ಮುಗಿದೋಯ್ತು. ಕೃಷ್ಣೇಗೌಡ ಸ್ಟಾರ್ಟ್ ಮಾಡಿದರು ಹಾಸ್ಯದ ಗೀತೆಗಳು. ಸರ್ ದೊಡ್ಡವರು ತಾವು ದಯವಿಟ್ಟು ನನ್ನ ಮಾತು ಕೇಳ್ರಿ ಅಂದೆ. ಅದಕ್ಕೆ ಅವ್ರು ಅಂದರು, ಮಾಮನಿ ಒಂದು ಸಲ ಹೇಳಿ ತಿಳಿತಿಲ್ಲ ನಿನಗೆ, ಪ್ರಾಣೇಶ್ವರ ಹೇಳಿಲ್ವಾ ನಿಮಗೆ, ಸುಮ್ಮನೆ ಬರ್ಬೇಕು 30 ಅಂತಸ್ತು ತನಕಂತಂದ್ರು. 30 ಅಂತಸ್ತು ಮುಗಿದೋಯ್ತು. ಒಟ್ಟು ಬಾಯಿ ಹಾಕ್ಲಿಕ್ಕೆ ಕೊಡಲಿಲ್ಲ, ನಡ್ಕೊಂಡು ನಾನು. ಇವರಿಬ್ಬರು ಸಿಟ್ಟು ಬಂದ್ಬಿಟ್ಟಿತ್ತು. ಮಹಾಮನಿ ಪ್ರಾಣೇಶ್ವರ ಬೈದ್ಬಿಟ್ರು ಉತ್ತರ ಕರ್ನಾಟಕ ಭಾಷೆಯಲ್ಲಿ, ಮಾಮನಿ 30 ಅಂತಸ್ತಿಂದ ಕೆಳಗಲಿಂದ ಮ್ಯಾಲ ತನಕ ನಡುಕು ಡಿಸ್ಟರ್ಬ್ ಮಾಡ್ಕೊಂಡು ಹೊಂಟಿದ್ದಿ, ಏನು ಹೊಯ್ಕೊಂಬೋದೈತಿ ಇಲ್ಲಿ ಹೊಯ್ಕೊ ಅಂತಂದ್ರೆ. ಇಷ್ಟೊಂದು ಕೂಡಲೇ ನಾ ಕೈ ಮುಗಿದು ಹೇಳಿದೆ, ಸರ್ ರೂಮಿನ ಚಾವಿ ಕೆಳಗಾಗ್ಬಿಟ್ಟು ಬಂದೆ ನಾನು. ಸತ್ನಪ್ಪ ಅಂದ್ರು. ಮಾಮನಿ ದಯವಿಟ್ಟು ಹೋಗಿ ನೀ ತೊಗೊಂಬ ಅಂತಂದ್ರು. ನಾವು ಹೋಗ್ಲ ಅಂತ ಹೇಳಿದೆ ನಾನು. ತಪ್ಪು ಎಲ್ಲ ಮಂದಿ ಮಾಡಿ ಎಲ್ಲ ಮಂದಿ ಅನುಭವಿಸ್ಬೇಕಂತ ನಂದು ಉದ್ದೇಶ. ಆಗ್ತಾವ್ರ ಘಟನೆಗಳು, ಎಂತೆಂಥ ಘಟನೆಗಳು ಆಗ್ತಾವಂತ ಹೇಳಿಕ್ಕಾಗಲ್ಲ. ನನಗೊಂದು ಸಲ ಕೆಮ್ಮಾಗಿತ್ತು, ಆಸ್ಪತ್ರೆಗೆ ಹೊಂಟಿದ್ದೆ ನಾನು. ಒಬ್ಬ ಕುಡಿದು ಟೈಟಾಗಿ ಮಲ್ಕೊಂಡಿದ್ದ. ಆ ಕುಡ್ದಂಥ ವ್ಯಕ್ತಿ ನಾನು ಕರೆದೆ, ಮಾಮನಿ ಎಲ್ಲಿಗೆ ಹೊಂಟೆ ಅಂದ. ಏನಿಲ್ರಿ ಕೆಮ್ಮಾಗ್ಯದ, ಆಸ್ಪತ್ರೆಗೆ ಹೊಂಟೀನಿ ಅಂದೆ ನಾನು. ಆ ಕುಡ್ದಂಥ ವ್ಯಕ್ತಿ ಅಂದ, ಹುಚ್ಚ ಕೆಮ್ಮಾದ್ರೆ ಆಸ್ಪತ್ರೆಗೆ ಹೋಗ್ಬಾರ್ದು ಅಂದ.
ಮತ್ತು ಎಲ್ಲಿಗೆ ಹೋಗ್ಬೇಕು ಅಂದೆ ನಾನು. ವೈನ್ ಶಾಪಿಗೆ ಹೋಗ್ಬೇಕು, ಬ್ರ್ಯಾಂಡಿ ಶಾಪಿಗೆ ಹೋಗ್ಬೇಕಂದ. ಇಷ್ಟಂದು ಕೂಡಲೇ ನಾನು ಅಂದೆ, ವೈನ್ ಶಾಪಿಗೆ ಬ್ರ್ಯಾಂಡಿ ಶಾಪಿಗೆ ಹೋದ್ರೆ ಕೆಮ್ಮು ಹೋಗ್ತದನಂತ ಕೇಳಿದೆ ನಾನು. ಆ ಕುಡ್ಕಂದ, ಲೇ ಹುಚ್ಚ, ನಂದು ಹೊಲ ಹೋಗ್ಯದ, ಮನೆ ಹೋಗ್ಯದ, ಗದ್ದೆ ಹೋಗ್ಯದ, ತೋಟ ಹೋಗ್ಯದ, ನಿಂದು ಕೆಮ್ಮು ಹೋಗಲನ್? ಭಾಳ ವಿಚಿತ್ರ ಜನ ಇರ್ತಾರೆ. ಒಬ್ಬವನಿಗೆ ಹಲ್ಲು ಬೇನೆ ಆಗಿತ್ತು, ಆಸ್ಪತ್ರೆಗೆ ಬಂದ ಕೂಡಲೇ ಡಾಕ್ಟ್ರ್ ಕೇಳಿದ್ರು, ಏನಾಗತ್ತಮ್ಮ? ಡಾಕ್ಟ್ರ್, ನನಗೆ ಹಲ್ಲು ಬೇನೆ ಆಗ್ಯದ, ಸ್ವಲ್ಪ ಬಾಯಿ ತೆಗಿ, ಅಂದ. ಇಷ್ಟು ತೆಗೆದ್ರೆ ಸಾಲಂಗಿಲ್ಲ ತಮ್ಮ, ಇನ್ನೂ ಸ್ವಲ್ಪ ಅಂದ್ರು, ಇನ್ನೂ ಸ್ವಲ್ಪ ಅಂದ, ಇನ್ನೂ ಸ್ವಲ್ಪ ಅಂದ ಕೂಡಲೇ ಪೇಷಂಟಿಗೆ ತಲೆ ಕೆಡಿತು. ಡಾಕ್ಟ್ರೆ, ನೀವು ಹಲ್ಲೇನು ಹೊರಗೆ ನಿಂತ್ಕೊಂಡು ತೆಗಿತೀರ, ಒಳಗೆ ಕುಂತ್ಕೊಂಡು ತೆಗಿತೀರ ಅಂದವು. ಎಷ್ಟು ಬೇಕೋ ಅಷ್ಟು ಮಾತಾಡ್ಬೇಕಾರೆ, ಜಾಸ್ತಿ ಆದ್ರೆ ಇಂಥ ಮಾತುಗಳು ಕೇಳಬೇಕಾಗ್ತದೆ ನಾವು. ಇವು ಡಾಕ್ಟ್ರುಗಳದ್ದು ಒಂದು ದೊಡ್ಡ ಸಮಸ್ಯೆ ರೀ. ಕೆಲವೊಂದು ಸಲ ಚಲೋ ಅನಿಸ್ತದೆ, ಕೆಲವೊಂದು ಸಲ ಕೆಟ್ಟ ಅನಿಸ್ತದೆ. वो डॉक्टर ಹಿಂದಿಯಲ್ಲಿ ಒಂದು ಶಾಯರಿ ಹೇಳ್ತಾನೆ, जिस हॉस्पिटल में मैं डॉक्टर हूँ, जिस हॉस्पिटल में मैं डॉक्टर हूँ, मेरी बीवी वहाँ नर्स है. जिस हॉस्पिटल में मैं डॉक्टर हूँ, मेरी बीवी ना वहाँ नर्स है. क्या अजीब जुल्म सहना पड़ता है, अपना ही बीवी को सिस्टर कहना पड़ता है ಅಂತ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಒಂದ್ಸಲ ಒಬ್ಬನಿಗೆ ಬೆನ್ನು ನೋವಾಗಿತ್ತು, ಆಸ್ಪತ್ರೆಗೆ ಬಂದ. ಏನಾಗತ್ತಮ್ಮ? ಸರ್, ನನಗೆ ಬೆನ್ನು ನೋವಾಗ್ಯದ, ಮಲ್ಕು ಅಂತೇಳಿ ನೋಡಿದ, ಟೆಸ್ಟ್ ಮಾಡಿದ, ಎಕ್ಸ್ರೇ ತೆಗಿಬೇಕಾಗ್ತದೆ, ತೆಗಿರಿ ಸರ್. ಎಕ್ಸ್ರೇ ತೆಗೆದ, ನೋಡಿದ, ಭಾಳ ಗಂಭೀರ ಆಯಿತು ನಿನ್ನ ಬೆನ್ನು ನೋವು ಅಂತಂದ. ನೀ ಏನು ಮಾಡ್ತೀವಿ? ನಾನು ಸೇಲ್ಸ್ ಎಕ್ಸಿಕ್ಯೂಟಿವ್ ಇದ್ದೀನಿ, ಊರಿಂದ ಊರಿಗೆ ಭಾಳ ತಿರುಗಾಡ್ತೀಯನ ತಮ್ಮ. ಹೌದು ಸರ್, ನಾನು ತಿರುಗಾಡಲೇಬೇಕಾಗ್ತದೆ, ನೀನು ಆದಷ್ಟು ಪ್ರಯಾಣ ಕಡಿಮೆ ಮಾಡಂದ ಡಾಕ್ಟ್ರ್. ಆಯಿತು ಅಂತೇಳಿ ಒಪ್ಕೊಂಡ. ಒಂದು ಸಲ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಅರ್ಜೆಂಟಾಗಿ ಹೋಗಲೇಬೇಕಾಯ್ತು ಅವನು. ಬಸ್ನಾಗ ಕುಂತ್ಕೊಂಡು ಒಂದು ಹಾವೇರಿಗೆ ಟಿಕೆಟ್ ಕೊಡಂದ. ಹಾವೇರಿಗೆ ಟಿಕೆಟ್ ತೊಗೊಂಡ, ಹಾವೇರಿಗೆ ಇಳಿಲ್ಲ. ಒಂದು ರಾಣೆಬೆನ್ನೂರು ಟಿಕೆಟ್ ತೊಗೊಂಡ, ರಾಣೆಬೆನ್ನೂರಾಗ ಇಳಿಲ್ಲ. ಒಂದು ದಾವಣಗೆರೆಗೆ ಟಿಕೆಟ್ ತೊಗೊಂಡ, ದಾವಣಗೆರೆಗೆ ಇಳಿಲ್ಲ. ಚಿತ್ರದುರ್ಗ ಟಿಕೆಟ್ ತೊಗೊಂಡ, ಚಿತ್ರದುರ್ಗದಾಗ ಇಳಿಲ್ಲ. ಕಂಡಕ್ಟರ್ ಸಿಟ್ಟು ಬಂತು, ಲೇ ಹುಚ್ಚ, ಎಂತ ಹುಚ್ಚಿದಿಲ್ಲ ನೀನು? ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಒಂದೇ ಸರ್ತಿಗೆ ಟಿಕೆಟ್ ತೊಗೊಂಡ್ರೆ ನಿಂದು ಟಿಕೆಟ್ ಚಾರ್ಜ್ ಕಡಿಮೆ ಆಗ್ತದೆ, ನನ್ನ ಕೆಲಸ ಕಡಿಮೆ ಆಗ್ತದೆ, ಹುಚ್ಚಿದೆ ಅಂತಂದ. ಅವಾಗ ಪ್ಯಾಸೆಂಜರ್ ಅಂದ, ಹುಚ್ಚು ನಾನಲ್ಲ ನೀನಿದ್ದೆ ಅಂದ. ಯಾಕಂದ, ನನಗೆ ಡಾಕ್ಟ್ರು ಲಾಂಗ್ ಜರ್ನಿ ಮಾಡಬೇಡ ಅಂತೇಳಿ ಅನ್ನ. ಅದಕ್ಕೆ ನಾನು ಆದಷ್ಟು ಕಟ್ಟು ಜರ್ನಿ ಮಾಡ್ಕೊಂತ ಹೊಂಟೆ, ನಿನಗೇನು ಗೊತ್ತದ ಅಂತ. ಡಾಕ್ಟ್ರುಗಳಿಗೆ ಪೇಚಿನ ಪ್ರಸಂಗಗಳು ಸಿಗ್ತವ್ರಿ. ಇಷ್ಟಾದ್ರೆ ಏನಾಗಲ್ಲ. ಒಬ್ಬನಿಗೆ ಹೊಸದಾಗಿ ಲಗ್ನ ಆಗಿತ್ತು ಡಾಕ್ಟ್ರಿಗೆ. ಹನಿಮೂನ್ಗೆ ಅಂತೇಳಿ ಟ್ರೈನಲ್ಲಿ ಹೊಂಟಿದ್ದ. ಟ್ರೈನಲ್ಲಿ ಕುಂತಿದ್ದ, ಟ್ರೈನ್ ಮೂವ್ ಆಗಿತ್ತು. ಮೂವ್ ಆದ ಕೂಡಲೇ ಹೆಣ್ತಿಗೆ ಒಂದು ವಿಚಾರ ಬಂತು, ನನ್ನ ಗಂಡ ಡಾಕ್ಟ್ರು ಚಲೋ ಡಾಕ್ಟ್ರ್ ಹೌದಿಲ್ಲ, ಟೆಸ್ಟ್ ಮಾಡ್ಬೇಕಲ್ಲ. ಟ್ರೈನ್ ಮೂವ್ ಆಗಿತ್ತು. ರೀ, ಯಾಕೋ ಸ್ವಲ್ಪ ನನಗೆ ಕೈ ನೋಯ್ತಾ ಇದೆ, ಅಲ್ಲಿ ಒಂದು ಕಿಸ್ ಕೊಟ್ಟ. ಕಡಿಮೆ ಆಯ್ತು. ಗಾಡಿ ಮುಂದಕ್ಕೆ ಹೊಂಟಿತ್ತು. ರೀ, ಯಾಕೋ ನನಗೆ ಭುಜ ನೋಯ್ತಾ ಇದೆಯಾ, ಅಲ್ಲೊಂದು ಕಿಸ್ ಕೊಟ್ಟ. ಕಡಿಮೆ ಆಯ್ತು. ಆ ಹೆಣ್ಮಗಳು ಒಟ್ಟು ಬಿಡೋವಳು. ರೀ, ಯಾಕೋ ನನಗೆ ತಲೆ ನೋಯ್ತಾ ಇದೆ, ಅಲ್ಲೊಂದು ಕಿಸ್ ಕೊಟ್ಟ. ಕಡಿಮೆ ಆಯ್ತು. ಮ್ಯಾಲೊಬ್ಬ ಇದೆಲ್ಲ ನೋಡ್ಕೊಂತ ಕೂತಿದ್ದ. ಸರ ನಮಸ್ಕಾರ ಅಂದ. ನಮಸ್ಕಾರಪ್ಪ, ನೀವು ಭಾಳ ಮಾಡಿ ಡಾಕ್ಟ್ರ್ ಇರ್ಬೇಕ್ರಿ. ಹೌದಪ್ಪ, ನಾ ಡಾಕ್ಟ್ರ್ ಅಂತೀನಿ. ಸರ, ನೀವು ಎಲ್ಲೆಲ್ಲಿ ಕಿಸ್ ಕೊಡ್ತೀರ ಅಲ್ಲೆಲ್ಲ ಬ್ಯಾನಿ ವಾಸಿ ಆಗ್ಲಾಗತ್ತದ್ರಿ, ನನಗೂ ಒಂದು ಸಮಸ್ಯೆ ಐತಿ, ಪರಿಹಾರ ಮಾಡ್ತಾರೆ ಅನ್ನೋದು ಕೇಳಿದೆ. ನಿನಗೇನಾಗೈತ್ಲಿ ಅಂದರು. ನನಗೆ ಮೂಲವೇದ ಆಗ್ಯದ ಅಂದ. ಸತ್ಯ ಬಂದ ಡಾಕ್ಟರ್. ಮುಂದಿನ ಸ್ಟೇಷನ್ ಯಾವಾಗ ಬರ್ತದೋ, ನಾ ಯಾವಾಗ ಇಳ್ಕೊಂತೀನಿ ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ಟಿದ್ದ ನಾನು. ಅದಕ್ಕೆ ಪ್ರಯಾಣ ಮಾಡುವಾಗ ಆಜು ಬಾಜು ಯಾರು ಕುಂತಾರ ಏನು ಎಲ್ಲ ನೋಡ್ಕೊಂಡು ಪ್ರಯಾಣ ಮಾಡ್ಬೇಕ್ರಿ. ಇಲ್ಕಂತಂದ್ರೆ ಇಂಥ ಅನುಭವಿಸ್ಬೇಕಾಗ್ತದೆ. ಬಸ್ನಲ್ಲಿ ನೋಡ್ರಿ, ಬಸ್ನಾಗ ಸೀಟಿಗಾಗಿ ನಾವು ಬಸ್ನಾಗ ದಸ್ತಿ ಹಾಕ್ತೀವಿ, ಟಾವಿಲ್ ಹಾಕ್ತೀವಿ, ಪುಸ್ತಕ ಹಾಕ್ತೀವಿ, ಇವೆಲ್ಲ ಓಕೆ ರೀ. ಒಂದ್ಸಲ ಒಂದು ಟಾವಿಲ್ ಹಾಕಿದ್ದ ಬಸ್ನಾಗ. ನಾನು ಮತ್ತು ನನ್ನ ಹೆಂಡ್ತಿ ಒಂದು ಸೀಟಿಗೆ ಹೋಗಿ ಕುಂತು ಕೆಲವು ಕ್ಷಣ ಆದ ಕೂಡಲೇ ಆ ವ್ಯಕ್ತಿ ಬಂದ. ರೀ, ಎದ್ದೇಳ್ರಿ ಮೇಲಂದು. ಯಾಕೆ ಎದ್ದೇಳ್ಬೇಕಂದೆ ನಾನು. ಒಂದು ಟಾವಿಲ್ ಹಾಕಿದಿ, ಸುಮ್ ಕೂಡಂದೆ, ಒಂದು ಸೀಟ್ ಸುಮ್ ಕೂಡಂದೆ ನಾನು. ಆ ವ್ಯಕ್ತಿ ಅಂದ, ಸರ್, ಒಂದು ಟಾವಿಲಿಗೆ ಒಂದು ಸೀಟಲ್ಲ,
ಈ ಟಾವಿಲ್ ಎಲ್ಲಿ ತನಕ ಬಿದ್ದದೋ ಅಲ್ಲಿ ತನಕ ನಂದ ಸೀಟ್ ಅಂದ. ಇಷ್ಟಂದು ಕೂಡಲೇ ನಾ ಕೈ ಮುಗಿದು ಹೇಳಿದೆ, ಸರ್ ನಾ ಪುಣ್ಯ ಮಾಡಿ ನಂದೆ ನಾನು. ಯಾಕೆ ಸರ್ ಹಿಂಗೆ ಇಂಥ ಮಾತಾಡಕತ್ತಿರಲ್ಲ ಅಂದ. ಏನಿಲ್ಲ, ಆ ಟಾವಿಲ್ ನನ್ನ ಹೆಂಡತಿ ಮೇಲೆ ಬಿದ್ದಿಲ್ಲ ಇನ್ನ, ಆಕಿನೂ ನನ್ನ ಆಕಿನೇ ಅನ್ನವ ನೀನು. ನೀವು ಒಂದು ಕೆಲಸ ಮಾಡ್ತಮ್ಮ, ಇನ್ನು ಮುಂದೆ ಬಸ್ ಬಂತು ಕೂಡಲೇ ಬಸ್ಸಿಗೆ ಕೌದಿ ಜಮಖಾನ ಚೇದಾರ ಒದಿಸ್ಬಿಡು, ಬಸ್ಸ ನಿಂದಾಗ್ತಾ ಅಂತ ಹೇಳಿದ್ದೆ ನಾನು. ಇವೆಲ್ಲ ನಡೆಯುವಂಥ ಪ್ರಸಂಗಗಳು ನೋಡ್ರಿ. ನಮ್ಮ ಹಳ್ಳಿ ಜನ ಬೆಂಗಳೂರಿಗೆ ಹೋದಾಗ ಭಾಳಷ್ಟು ಕಷ್ಟ ಪ್ರಸಂಗಗಳು ಅನುಭವಿಸ್ತಾರೆ. ಸರಿಯಾದ ಮಾಹಿತಿ ಇರೋಂಗಿಲ್ಲ. ಒಬ್ಬ ಏನು ಮಾಡಿದ್ದ, ಯಶವಂತಪುರಕ್ಕೆ ಹೋಗ್ಬೇಕಾಗಿತ್ತು. ಬೆಂಗಳೂರು ಬಸ್ ಸ್ಟ್ಯಾಂಡ್ದಾಗ ಇಳ್ಕೊಂಡು ಕೂಡಲೇ ಒಬ್ಬ ವ್ಯಕ್ತಿ ಕೇಳಿದ. ಮುಂಜಾನೆ 8 ಗಂಟೆ ಆಗಿತ್ತು. ಒಬ್ಬ ವ್ಯಕ್ತಿ ಕೇಳಿದ, ಸರ್ ನಾನು ಈ ವಿಳಾಸಕ್ಕೆ ಹೋಗ್ಬೇಕಾಗ್ಯದ, ಹೆಂಗೆ ಹೋಗ್ಬೇಕು? ಆ ಬೆಂಗಳೂರು ವ್ಯಕ್ತಿ ನೋಡಿದ, ನೀವೊಂದು ಕೆಲಸ ಮಾಡಿ, ಇಲ್ಲಿ 80 ನಂಬರ್ ಬಸ್ ಬರುತ್ತೆ, ಹೋಗಿಬಿಡಿ ಅಂದ. ಆಯಿತು ಅಂತೇಳಿ ಒಪ್ಪಿಕೊಂಡ. ಸಾಯಂಕಾಲ 8 ಗಂಟೆ ಆದರೂ ಕೂಡ ಹಳ್ಳಿ ಮನುಷ್ಯ ಅಲ್ಲೇ ನಿಂತ್ಕೊಂಡ. ಮತ್ತೆ ಆಫೀಸರ್ ಬಂದು ಕೇಳಿದ ಆ ಹಳ್ಳಿ ಮನುಷ್ಯನಿಗೆ, ಏನು ಸ್ವಾಮಿ 80 ನಂಬರ್ ಬಸ್ ಬಂದಿಲ್ವಾ ಅಂದ. ಆ ಹಳ್ಳಿ ವ್ಯಕ್ತಿ ಅಂದ, ಈಗ 78 ಆಗ್ಯಾವ ಅಂದ. ಒಂದು ಎಣಿಸಂತ ನಿಂತಂಡ್ರ. ಮತ್ತೆ ಬೈದ, ಉತ್ಸಾಹ ಹಂಗಲ್ಲ ಇದು, ಇಂಥ ವಿಳಾಸಕ್ಕೆ ನೀವು ಹೋಗ್ತಾವಂತ ಮತ್ತೆ ತಿಳಿಸಿ ಹೇಳಿ ಬಸ್ನಾಗ ಕೂಡಿಸ್ದೆ. ಬೆಂಗಳೂರು ಜನ ಏನು ಮಾಡ್ತಾರೆ, ತಮ್ಮ ನಗರಗಳ ಹೆಸರುಗಳನ್ನು ಆದಷ್ಟು ಶಾರ್ಟ್ ಮಾಡ್ಕೊತ ಹೋಗ್ತಾರೆ. ಒಂದು ರೇಣುಕಾ ನಗರ ಇದ್ದದ್ದು ಒಂದು ರೇಣುಕಾ ಕೊಡಿ, ಒಂದು ಜಯನಗರ ಇದ್ದದ್ದು ಒಂದು ಜಯ ಕೊಡಿ, ಒಂದು ಸಂಪಿಗೆ ನಗರ ಇದ್ದದ್ದು ಒಂದು ಸಂಪಿಗೆ ಕೊಡಿ. ಈ ಹಳ್ಳಿ ಮನುಷ್ಯಗೆ ದಿಕ್ಕು ತಪ್ಪಿದಂಗೆ ಆಯ್ತು. ನಾನು ನನ್ನ ವಿಳಾಸಕ್ಕೆ ಹೋಗ್ಬೇಕಾಯ್ತ, ನಾನು ಹೆಂಡತಿ ಹೆಸರು ಹೇಳ್ಬೇಕಾ ಅಂದೇವ. ಕಂಡಕ್ಟರ್ ಅಂದ, ತಮ್ಮ ಎಲ್ಲಿಗೆ ಹೋಗ್ಬೇಕು? ಒಂದು ಮಲ್ಲವ ಕೊಡ್ರಿ ಅಂದ. ಮಲ್ಲವಾಗಿಲ್ಲ, ಹೋಗ್ಲ, ಅಲ್ಲೇ ಸಮೀಪರಾಗ ಎಲ್ಲವನ್ನು ಕೊಡ್ರಿ, ಅಲ್ಲೇ ಹೇಳ್ಕೊಂಡು ಹೋಗ್ತೀನಿ ನಾನು. ಎಂತೆಂಥ ಪ್ರಸಂಗ ಕೊಡ್ರಿ. ಬಾಬು ಒಂದ್ಸಲ ಒಬ್ಬ ಏನು ಮಾಡಿದ, ಹಳ್ಳಿ ಮನುಷ್ಯ ತಲೆಗೆ ಭಾಳಷ್ಟು ಎಣ್ಣೆ ಹಚ್ಕೊಂಡು ಬಂದಿದ್ದ. ಒಬ್ಬ ಭಾಳ ಅಗ್ದಿ ವೈಟ್ ಶರ್ಟು ವೈಟ್ ಪ್ಯಾಂಟ್ ಹಾಕೊಂಡು ಬಂದು ಕೂತಿದ್ದ. ಅವನು ಬಾಸ್ ಹೋಗಿ ಕೂತ್ಕೊಂಡ. ಬಸ್ ಮೂವ್ ಆದ ಕೂಡಲೇ ಈ ಹಳ್ಳಿ ಮನುಷ್ಯಗೆ ನಿದ್ದೆ ಇದ್ದಂಗಾಗಿ, ನಿದ್ದೆ ಬಂದಂಗಾಗಿ ಭುಜ ಹಿಂಗೆ ಸರಿಸಿದ ಕೂಡಲೇ ಅದು ಆ ಎಣ್ಣೆ ಕಲಿ ಶರ್ಟಿಗೆ ಹತ್ಬಿಟ್ಟಿತ್ತು. ಆ ವ್ಯಕ್ತಿ ಬೈದ, ಮನೆಗೆ ಏನು ತಿಂದು ಬಂದಿರ್ತೀರಿ, ಸೀದಾ ಮಕ್ಕಳಕ್ಕಾಗಲ್ಲ, ಸೀದಾ ಕೊಡೋಕ್ಕಾಗಲ್ಲ, ನೀನು ಸೀದಾ ಕೊಡು, ಈಗ ಆ ಕಡೆ ಕೊಡು ಅಂತಂದು ಆ ಕಡೆ ಕೂಡಿಸ್ದ. ನೆಕ್ಸ್ಟ್ ಸ್ಟಾಪಿಗೆ ಒಂದು ಹುಡುಗಿ ಬಂತು. ಆ ಹುಡುಗಿ ಬಂದು ಇವನು ಬಾಸನೇ ಕುಂತಿತ್ತು. ಕುಂತ ಕೂಡಲೇ ಬಸ್ ಮೂವ್ ಆದ ಕೂಡಲೇ ಆ ಹುಡುಗಿ ಕೂಡ ನಿದ್ದೆ ಬಂದಂಗೆ ಜಂಪ್ ಅನಿಸ್ತು. ಹಿಂಗೆ ಮಲಗಿದ್ಲು. ಇವ ಏನು ಅನ್ಬೇಕ್ರಿ, ಪಾಪ ಹೆಣ್ಮಗಳು ಎಷ್ಟು ದಿವಸ ಆಯ್ತೋ ಏನೋ ಮಕ್ಕಳು ಬಿಡ ಅಂತಂದು ಹುಬ್ಬಳ್ಳಿಯಿಂದ ರಾಣೆಬೆನ್ನೂರು ಇಳ್ಕೊಬೇಕಾಯ್ತು. ಕಂಡಕ್ಟರ್ ಅಂದ, ತಮ್ಮ ರಾಣೆಬೆನ್ನೂರು ಇಳ್ಕೊಬೇಕಾಗ್ಯದ, ಇಳ್ಕೊ ಅಂತಂದ. ಈ ಹೆಣ್ಮಗಳು ಎಲ್ಲಿ ತೊಗೊಂಡೋ ಟಿಕೆಟ್ ಅಂತಂದ, ಬೆಂಗಳೂರು ತನಕ, ಅಲ್ಲಿ ತನಕ ಕೊಟ್ಬಿಡ ಅಂತಂದ. ಇಂಥ ಮಂದಿರ ನಾವು. ಇವೆಲ್ಲ ಪ್ರಯಾಣದಲ್ಲಿ ಆಗುವಂಥ ಘಟನೆಗಳು. ನಾವು ಗುಲ್ಬರ್ಗದಿಂದ ಬೆಂಗಳೂರಿಗೆ ಹೋಗ್ಬೇಕಾಯ್ತ ಭಾಳ ಕಷ್ಟ ರೀ. ಯಾಕೆ 556 ಕಿಲೋಮೀಟ್ರ್ ಬಸ್ಸಿಗೆ ಹೋದ್ರಂತ ಇನ್ನೂ ತೊಂದರೆ. ನಮ್ಮ ಗೆಳೆಯ ಏನು ಮಾಡ್ತಿದ್ದ, ಟ್ರೈನಲ್ಲಿ ಹೋಗ್ತಿದ್ದ, ಜನರಲ್ ಬೋಗಿಯಲ್ಲಿ ಹೋಗ್ತಿದ್ದ, ಮಲ್ಕೊಂಡು ಹೋಗ್ತಿದ್ದ ಅವ ಯಾವಾಗ. ಒಂದ್ಸಲ ಏನು ಮಾಡಿದ, ಜನರಲ್ ಬೋಗಿ ಬಂದು ನೋಡ್ತಾನೆ, ಭಾಳ ಗದ್ಲಿತ್ತು, ಸೀಸನ್ನು ಭಾಳ ಗದ್ಲಿತ್ತು. ನೋಡಿದ ಟ್ರೈನ್ ಭಾಳ ಗದ್ಲದ. ನಾ ಮಲ್ಕೊಂಡು ಹೋಗ್ಬೇಕಲ್ಲ, ಮುಂಜಾನೆ ಕೆಲಸ ಇತ್ತು ನನಗೆ. ಒಂದು ಉಪಾಯ ಮಾಡಿದ, ಈ ಡಬ್ಬಿಯಲ್ಲಿ ಹಾವು ಬಂತು ಅಂತಂದು. ಹಾವು ಅಂತೇಳಿ ಶಬ್ದ ಕೇಳಿದ ಕೂಡಲೇ ಜನ ದಿಕ್ಕ ಪಾಲಾಗಿ ಓಡಿಬಿಟ್ರು. ಓಡಿದ ಕೂಡಲೇ ಇವ ಆರಾಮಾಗಿ ಮಲ್ಕೊಂಡ. ಸಾಯಂಕಾಲ 7 ಗಂಟೆಗೆ ಟ್ರೈನ್ ಬಂದಿತ್ತು. 7 ಗಂಟೆ ಟ್ರೈನ್ ಬಂದಿತ್ತು. ಮುಂಜಾನೆ 7 ಗಂಟೆ ತನಕ ಮಲ್ಕೊಂಡ. ಒಂದು ಮುದುಕಿ ಬಂದು ಎಬ್ಬಿಸ್ತು, ತಮ್ಮ ಎದ್ದೇಳು ಅಂತಂದು. ಎದ್ದ ಇವ ಹಿಂಗೆ ಅನ್ಕೊಂತ. ಬೆಂಗಳೂರು ಬಂತ ಅಂದ. ಬೆಂಗಳೂರಲ್ಲಿ ಅದು ಗುಲ್ಬರ್ಗನೇ ಅದ ಅನ್ಲಕ್ಕಿ. ಯಾಕಂತ ಕೇಳಿದ, ನಿನ್ನೆ ಈ ಡಬ್ಬ್ಯಾಗ ಹಾವು ಬಂದಂತ, ಈ ಡಬ್ಬಿ ಇಲ್ಲೇ ಬಿಟ್ಟು ಹೋಗ್ಯಾರ ಅಂತ ಅನ್ಲಕ್ಕಿ. ಇವೆಲ್ಲ ನಡೆಯುವಂಥ ಘಟನೆಗಳು ನಮಗೆ. ನಾನು ನನ್ನ ಗುರುಗಳಾದಂಥ ಗಂಗಾವತಿ ಪ್ರಾಣೇಶ್ವರ ಆಶೀರ್ವಾದದಿಂದ ನಾನು ಒಂದು 8 ತಿಂಗಳ ಹಿಂದೆ ದುಬೈ ಮತ್ತು ಅಬುದಾಬಿ ಪಟ್ಟಣಕ್ಕೆ ಹೋಗಿ ಬಂತೆ. ನಾನು ಒಂದು ಸೌಭಾಗ್ಯ ಒಂದು ಒದಗಿ ಬಂದಿತ್ತು ನನಗೆ, ನಿಜವಾಗಿ ಹೇಳ್ಬೇಕಂತಂದ್ರೆ. ನಾವು ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ, ಅದರಲ್ಲೂ ನಮ್ಮದು ಕುಗ್ರಾಮ ಶಾಪುರ ತಾಲೂಕು ಅತ್ತಿಗೂಡ್ರು. ನೀರಿನ ಭಾಳ ಕಷ್ಟ ಐತೆ ಅಲ್ಲಿ. 4-5 ಕಿಲೋಮೀಟರ್ ಹೋಗಿ ನೀರು ತರ್ಬೇಕು ನಾವು. ಅಂಥ ಒಂದು ಕುಗ್ರಾಮದಲ್ಲಿ ಹುಟ್ಟಿ ನಾವು ವಿಮಾನ ಹತ್ತಿಕೊಂಡು ಹೋಗ್ತೀನಿ ಅಂತೇಳಿ ಕಲ್ಪನೆ ಕೂಡ ಮಾಡಿದ್ದಿಲ್ಲ ನಾನು. ನನ್ನ ಗೆಳೆಯರು ಯಾದಗಿರಿಯಲ್ಲಿ ಒಂದು ನಮ್ಮ ಗೆಳೆಯ ವಿದೇಶಿ ಕೊಂಟ ಅಂತ ತಿಳ್ಕೊಂಡು ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕಂತಂದು ಲೋಕಲ್ ಚಾನಲ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ರು. ನಮ್ಮ ಗೆಳೆಯ ವಿದೇಶಿ ಕೊಂಟನ ಶುಭ ಹಾರೈಸ್ಬೇಕಂತಂದು. ಅವತ್ತೇನಾಗಿತ್ತು ಅಂತಂದ್ರೆ, ನಾನು ಬಸವರಾಜ್ ಮಾಮನಿ, ಒಬ್ಬ ವ್ಯಕ್ತಿ ಸತ್ತಿದ್ದಲ್ಲಿ, ಅವನ ಹೆಸರು ಬಸವರಾಜ್ ಕಟ್ಟಿಮನಿ. ಅವನ ಫೋಟೋ ನನ್ನದಕ್ಕೂ ಹೋಯ್ತು, ನನ್ನ ಫೋಟೋ ಅವನದಕ್ಕೂ ಹೋಯ್ತು.
ಜನ ಎಲ್ಲ ಫೋನ್ ಮಾಡಿ ಕೇಳೋರು ಮಾಮನಿ ಸತ್ತಾನಂತೇಳಿ ಅಂತ. ಇಲ್ರಿ ನಾ ಬದುಕಿನಂತ ನಾವು ನೀ ಎಲ್ಲಿದ್ದು ಹೇಳೋ. ನಾನು ಇಲ್ಲೇ ಇದ್ದೀನಪ್ಪ. ಇಲ್ಲಪ್ಪ ಹೇಳೋಕ್ಕಾಗಲ್ಲ, ಎಲ್ಲ ಕಡೆಗೆ ನೆಟ್ವರ್ಕ್ ಬರಕತ್ತದ, ಅದಕ್ಕೆ ಕೇಳಾಕತ್ತೀನಿ ಅಂತಂದ್ರು. ಇಲ್ಲಪ್ಪ ನಾ ಜೀವಂತ ಇದ್ದೀನಿ ಅಂತಂದೆ. ನಾನು ವಿಮಾನ ನಿಲ್ದಾಣಕ್ಕೆ ಬಂದೆ, ಬೆಂಗಳೂರು ಏರ್ಪೋರ್ಟಿಗೆ ಬಂದೆ. ವಿಮಾನ ಸಮೀಪ ಬಂದಂಗೆಲ್ಲ ಖುಷಿ ಆಯಿತು. ಆ ಖುಷಿ ಭಾಳ ತುಳ್ಳಿಲ್ಲ ನನಗೆ. ಯಾಕಂತಂದ್ರೆ ವಿಮಾನ ಹೆಂಗೆ ಮೆಟ್ಟಲು ಹತ್ತಕತ್ತಿದ್ದೆ, ನನಗೆ ಎದೆ ಬಡಿತ ಜಾಸ್ತಿ ಆಯ್ತು. ಏನಪ್ಪ ವಿಮಾನ ಮ್ಯಾಲೆ ಹೋದ್ಮೇಲೆ ಢಮ್ ಅಂತಂದ್ರೆ ಹಂಗೆ. ಹಾಂ, ಈಗ ಟ್ರೈನಾಗ ಬಸ್ನಾಗ ಹೋದ್ರೆ ಆಕ್ಸಿಡೆಂಟ್ ಆದ ಕಡೆಗೆ ಹೆಣನ ಸಿಗ್ತಾವ್ರು, ಇದ್ರಾಗ ಹೆಣನ ಸಿಗಂಗಿಲ್ಲ. ಇದು ಪೈಸಿನ ಪ್ರಸಂಗ ನನಗೆ. ನಾ ಓದ ಕೂಡಲೇ ಗೇಟ್ನಲ್ಲಿ ಇಬ್ಬರು ಸುಂದರವಾದಂಥ ಯುವತಿಯರು ನನಗೆ ವೆಲ್ಕಮ್ ಮಾಡಿಕೊಂಡ್ರು. ಸರ್ ಪ್ಲೀಸ್ ವೆಲ್ಕಮ್ ಅಂದರು. ಆ ಹುಡುಗಿಯರು ನೋಡಿದ ತಕ್ಷಣ ನನ್ನ ಮನಸ್ಸು ಅವಗೌರ ಆಯಿತು. ಇಂಥ ಹೆಣ್ಮಕ್ಳು ಇಲ್ಲಿ ಓಡಾಡಕತ್ತಾರ, ನಾವು ಗಣಮಗಾಗಿ ಅನ್ಸ್ಬಾರ್ದು ಅಂತೇಳಿ ಮನಸ್ಸಿನಲ್ಲಿ ಅಂದ್ಕೊಂಡೆ. ಹೋಗಿ ನನ್ನ ಸೀಟಿಗೆ ಕುಂತೆ. ಮತ್ತು ಆ ಲೇಡಿ ನನ್ನ ಹತ್ರನೇ ಬಂದು. ನನಗನ್ನಿಸ್ತು ನನ್ನ ಹತ್ರ ಏನೋ ವಿಶೇಷ ಐತೆ, ಅದಕ್ಕೆ ಈ ಹುಡುಗಿ ಬರಕತ್ತಾಳ ನನ್ನ ಹತ್ರ ಅಂತ ತಿಳ್ಕೊಂಡೆ. ನಾನು ಬಂದು ಆ ಹೆಣ್ಮಗಳು ಹೇಳಿದ್ಲು, ಸರ್ ಪ್ಲೀಸ್ ಬೆಲ್ಟ್ ಹಾಕ್ಯಾರ ಅಂತಂದು. ನಾನಂದೆ ಜುಬ್ಬ ಪೈಜಾಮ ಹಾಕಿಣಿ ನಮ್ಮ ಯವ್ವ, ನಾನು ಬೆಲ್ಟ್ ಹಾಕ್ಯಂಗಿಲ್ಲ ಅಂತ ನಾನಂದೆ. ನಿಮ್ಮದು ಪ್ಯಾಂಟಿನ ಬೆಲ್ಟ್ ಅಲ್ಲ ಸರ್, ನಿಮ್ಮ ಸೀಟ್ ಬೆಲ್ಟ್ ಹಾಕ್ಯಾರ ಅಂತಂದು. ಸೀಟಿನ ಬೆಲ್ಟ್ ಹಾಕ್ಯಂಡೆ. ಫಸ್ಟ್ ಟೈಮ್ ವಿಮಾನದಾಗ ಕುಂತೀನಿ ನಾನು. ನನಗೆ ವಿಮಾನದಾಗ ಹಿಂಗೆ ಹೋಗೋ ಮುಂದಾಗ ಏನು ಅನಿಸ್ಲಿಲ್ಲ, ಜೋಕಾಲೆ ಕುಂತು ಹೋದಂಗೆ ಅನಿಸ್ತೀನಿ ನನಗೆ. ವಿಮಾನ ಹೆಂಗೆ ಮ್ಯಾಲೆ ಹೋಗ್ಲಕ್ಕಾಯ್ತು ಹಂಗಂಗೆ ಸಂಕಟ ಸ್ಟಾರ್ಟ್ ಆಯ್ತು ನನಗೆ. ಯಾಕೆ ಸಂಕಟ ಸ್ಟಾರ್ಟ್ ಆಯ್ತು ಅಂತಂದ್ರೆ, ನನ್ನ ಮುಂದೆ ಒಂದು ಟಿ ವಿ ಬಿಟ್ರು. ಆ ಟಿ ವಿಯಲ್ಲಿ ಏನು ತೋರಿಸ್ತಾರೆ ಅಂದ್ರೆ, ಈ ವಿಮಾನ ಅಪಘಾತ ಆಗುವ ಸಮಯ ಕಂಡಾಗ ವಿಮಾನದಿಂದ ಹೆಂಗೆ ಜಿಗ್ಬೇಕು, ನಾವು ತಲೆ ಹೆಂಗೆ ಹೊರಗೆ ಹಾಕ್ಬೇಕು, ಕಾಲು ಹೆಂಗೆ ಹೊರಗೆ ಹಾಕ್ಬೇಕು, ಸಮುದ್ರದಾಗ ಬುಳಕೈತಿತ್ತ ಸ್ವಿಮ್ ಸೂಟ್ ಹೆಂಗೆ ಹಾಕ್ಯಬೇಕು, ನಾವು ಅದು ಹೆಂಗೆ ಜಿಗಿಬೇಕು, ಏನು ನುಡಿಬಾರ್ದ ಅಪಶಕನ ಅದ ನುಡಿಯಕೈತವ. ಫಸ್ಟ್ ಟೈಮ್ ನಾನು ವಿಮಾನದಾಗ ಕುಂತೀನಿ. ನಾನು ಕೆಳಗೆ ನೋಡಿಬಿಟ್ಟೆ, ಬೆಂಗಳೂರು ಇಷ್ಟಿಷ್ಟು ಅನಿಸ್ಬಿಡ್ತು. ನೋಡಿ ಹೊಟ್ಟೆ ಬುಗುಲ್ ಅಂದಂಗೆ ಅನಿಸ್ಬಿಡ್ತು. ಹೊಟ್ಟೆ ಬುಗುಲ್ ಅಂದಂಗೆ ಅನಿಸಿ ನನಗೆ ಹುಚ್ಚು ಬಗಣಿಸ್ಬಿಡ್ತು ನನಗೆ. ಆ ಹೆಣ್ಮಗಳಿಗೆ ಕೇಳಿದೆ ಪ್ಲೀಸ್ ಅಂತಂದೆ. ಆಕೆ ಗೊತ್ತಾಗಲಿಲ್ಲ, ಈಗ ಏರ್ ಅರೇಬಿ ಅದು ಹಿಂಗಂದೆ ನಾನು, ಯಾವುದನ್ನೋ ಒಂದು ತಿಳ್ಕೊಂತಾಳೆ ಅಂತಂದು. ಅದನ್ನು ಗೊತ್ತಾಗಲಿಲ್ಲ. ಟಾಯ್ಲೆಟ್ ಅಂದೆ ನಾನು. ಹಿಂಗೆ ತೋರಿಸಿಲ್ಲ. ವಿಮಾನ ಚಾಲಕ ನಿಂದಿತ್ತು, ಟಾಯ್ಲೆಟ್ ಇತ್ತು. ನಾನು ಓದೆ ಒಳಗೆ ನನ್ನ ಕೆಲಸ ಮುಗಿಸ್ಕೊಂಡು ಕೂಡಲೇ ನಮಗೆ ಇಂಗ್ಲೀಷ್ ಅಷ್ಟು ಕಷ್ಟ ಇತ್ತು. ಅಲ್ಲಿ ಒಂದು ಪ್ರೆಸ್ ಅಂತೇಳಿ ಒಂದು ಬಟನ್ ಇತ್ತು. ಆ ಬಟನ್ ಒತ್ತಿದ್ದೆ ನಾನು. ಬಟನ್ ಒತ್ತಿದ ಕೂಡಲೇ ಅಲ್ಲಿ ಅದರಿಂದ ಒಂದು ಶಬ್ದ ಬಂತು, ಭೌ ಅಂತೇಳಿ. ಸತ್ಯ ಬಂದೆ ನಾನು ಯಾವುದೋ ಬಟನ್ ಒತ್ತೀನಿ, ಈ ವಿಮಾನ ಹೊರ ಹೋಗಿತ್ತಂತ ನನ್ನ ಲೆಕ್ಕ. ನಾನೇನು ಮಾಡಿದೆ, ಪೈಖಾನೆ ಬಾಗಿಲು ಸತೆಗೆ ಹಾಕಲಿಲ್ಲ. ನಾನು ಓಡ್ಕೊಂಡು ಬಂದು ನನ್ನ ಸೀಟಿಗೆ ನಾ ಕುತ್ಕೊಂಡ್ಬಿಟ್ಟೆ. ನಾನು ಬಾಜು ನನ್ನ ಗೆಳೆಯ ಶ್ರೀನಾಥ್ ವಶಿಷ್ಠಿದ್ದ. ಮಹಾಮನಿ ಏನಾಯ್ತಂದ. ಒಂದು ತಾಸು ತನಕ ನಾನು ಮಾತಾಡಿಸ್ಬಿಡಂದೆ ನಾನು. ಯಾಕಂತಂದ್ರೆ ವಿಮಾನಕ್ಕೆ ಏನಾಯ್ತು ನನ್ನ ಮೇಲೆ ಬರ್ತಂದು ನಂದೊಂದು ಟುಕ್ಕು. ಒಂದು ತಾಸು ತನಕ ಮಾತಾಡಿಸ್ಲಿಲ್ಲ, ಸುಮ್ಮ ಕೂತ್ಕೊಂಡೆ. ಶಾರ್ಜಾಕ್ಕೆ ಹೋಗಿ ಲ್ಯಾಂಡ್ ಆಯಿತು. ಹೋದೆ, ದುಬೈ ಪಟ್ಟಣವನ್ನು ನೋಡಿದೆ. ದುಬೈ ಅದ್ಭುತವಾದಂಥ ಸಿಟಿ. ಅಲ್ಲಿ 50 ಡಿಗ್ರಿ ಬಿಸಿಲು. ಅಲ್ಲಿ ಎಲ್ಲ ಕಡೆ ಎ ಸಿ ಸ್ವಾಮಿ. ಎ ಸಿ ಕಂಪಲ್ಸರಿ. ನಾ ಬಸ್ನಾಗ ಕುಂತೀನಿ, ಬಸ್ನಾಗ ಎ ಸಿ. ಬಸ್ ಸ್ಟ್ಯಾಂಡ್ಗೆ ಹೋಗಿನಿ, ಬಸ್ ಸ್ಟ್ಯಾಂಡ್ನಾಗ ಎ ಸಿ. ಇಷ್ಟಿಷ್ಟ ಬಸ್ ಸ್ಟ್ಯಾಂಡ್, ಇಷ್ಟು ಎ ಸಿ ಫುಲ್. ಅಷ್ಟೇ ಯಾಕ್ರಿ, ಸುಲಭ ಶೌಚಾಲಯಕ್ಕೆ ಹೋಗಿನಿ, ಅಲ್ಲಿ ಕೂಡ ಎ ಸಿ. ನೋಡಿ ದಂಗೆ ಬಡ್ದುಬಿಟ್ಟೆ ನಾನು. ಯಪ್ಪ, ಸುಲಭ ಶೌಚಾಲಯದಾಗ ಎ ಸಿ ಅದಾವಲ್ಲ ಇಲ್ಲಿ ಅಂತಂದು. ಅಲ್ಲಿ ನಾನು ನಮ್ಮ ದೇಶದ ಕಲ್ಪನೆ ಮಾಡ್ಕೊಂಡೆ ನಾನು. ಅದ್ರಾಗ ನಮ್ಮ ಕರ್ನಾಟಕದಾಗ ರೀ ಬಸ್ ಸ್ಟ್ಯಾಂಡ್ ಶೌಚಾಲಯಗಳು ನೋಡ್ಬೇಕು ನೀವು. ನೀರಿದ್ರೆ ನಳ ಇರಂಗಿಲ್ಲ, ನಳ ಇದ್ರೆ ನೀರು ಇರಂಗಿಲ್ಲ. ಅವೆರಡು ಇರ್ತಾವೆ, ಬಾಗಿಲು ಚಿಲಕ ಇರಂಗಿಲ್ಲ. ನಾನು ಮೊನ್ನೆ ಒಂದು ಬಸ್ ಸ್ಟ್ಯಾಂಡ್ ಹೋಗಿ ಒಳಗೆ ಹೋಗಿ ಕುಂತೀನಿ, ನೀರು ನಳ ಬಾಗಿಲ ಚಿಲಕ ಎಲ್ಲ ಇತ್ತು. ಖುಷಿ ಆಗಿಬಿಟ್ಟಿತ್ತು ನನಗೆ. ಎಂಥ ಬಸ್ ಸ್ಟ್ಯಾಂಡಪ್ ಇದೆ ಅಂತ ಅನ್ಕೊಂಡೆ. ಆ ಖುಷಿ ಭಾಳ ತುಳ್ಳಿಲ್ಲ ನನಗೆ. ಯಾಕೆ ತುಳ್ಳಿ ಅಂತಂದ್ರೆ, ಆ ಬಾಗಿಲಿಗೆ ನೀರು ಬಿದ್ದು ಒಂದು ಗೇಣು ಪೊಳ್ಳಾದಂಗೆ ಆಗಿತ್ತು, ಗ್ಯಾಪ್ ಆಗಿತ್ತು. ಅದು ಬಂದಂಥ ಜನ ಏನು ಮಾಡ್ತಾರೆ, ಬಂದು ಬಾಗಿಲು ಬಾರಿಸಂಗಿಲ್ಲ, ಕೆಳಗೆ ಬಗ್ಗಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ನಾವು ಅಲ್ಲಿ ಕೈ ಹಿಡ್ಕೊಂಡು ಕೊಡ್ಬೇಕು. ಎಷ್ಟೊತ್ತಂತ ಕೈ ಹಿಡಿಯೋಕ್ಕಾಗ್ತದಪ್ಪ. ಮುಂದಿನ ಕೆಲಸಕ್ಕೆ ಕೈ ತಗೊಳ್ಳೇಬೇಕು ನಾವು. ಏನೋ ನೋಡ್ಕೊಳ್ಳೋವಪ್ಪ ಶಿವ ಅಂತಂದು ಕೈ ಬಿಟ್ಬಿಟ್ಟಿದ್ದೆ ನಾನು. ಈ ಮಾತನ್ನು ಯಾಕೆ ಹೇಳಕತ್ತೀನಿ ಅಂತಂದ್ರೆ, ಅಲ್ಲಿ ವ್ಯವಸ್ಥೆಗೂ ಇಲ್ಲಿ ವ್ಯವಸ್ಥೆಗೆ ಎಷ್ಟೊಂದು ಸುಧಾರಣೆ ಕಾಣಬೇಕಾಗ್ಯದ ನಾವು. ಅಂತೂ ಇಂತೂ ದುಬೈ ಪ್ರವಾಸ ಮುಗಿಸ್ಕೊಂಡು ಬಂದೆ ನಾನು. ಮುಗಿಸ್ಕೊಂಡು ಬಂದಮೇಲೆ ಕೆಲವೊಂದು ಆಸೆ ಪ್ರಸಂಗಗಳು ನಮ್ಗೆ ನಿಜ ಜೀವನದಲ್ಲಿ ಸಿಗ್ತಾ ಹೋಗ್ತಾವೆ. ನನಗೆ ಒಂದು 5 ವರ್ಷದಿಂದ ಜೀವನಕ್ಕೆ ಭಾಳ ಕೆಟ್ಟ ಅನಿಸಿತ್ತು.
ಒಬ್ಬ ಯಜಮಾನ ಕೇಳಿದೆ ನಾನು, ಯಜಮಾನ್ರೆ ಜೀವನ ಭಾಳ ಕೆಟ್ಟ ಅನ್ಸಕತ್ತದ, ಏನು ಮಾಡ್ಬೇಕಂತ ಕೇಳಿದೆ ನಾನು. ಆ ಯಜಮಾನ ಅಂದ, ಮಹಾಮನಿ ನಿಂದು ಮದುವೆ ಆಗ್ಯದಿಲ್ಲ ಅಂತಂದ. ಆಗಿಲ್ಲ ರೀ ಅಂದೆ ನಾನು. ಮದುವೆ ಆಗಿಬಿಡು ಜೀವನ ಅಂಬದ ಕೆಟ್ಟ ಅನ್ಸಂಗಿಲ್ಲ ಅಂತಂದ. ಆ ಪುಣ್ಯಾತ್ಮನ ಮಾತು ಕೇಳಿ 5 ವರ್ಷದಿಂದ ನಾನು ಮದುವೆ ಆಗೀನಿ. ಮದುವೆ ಆದಮೇಲೆ ಇಷ್ಟು ತ್ರಾಸ ಅಂಬದು ನನಗೆ ಗೊತ್ತಿದ್ದಿಲ್ಲ ನಿಜವಾಗಿ ಹೇಳ್ಬೇಕಂತಂದ್ರೆ. ನಾನು ಮದುವೆ ಆದಾಗ 48 kg ಇದ್ದೆ, ಈಗ 44 kg ಬಂದತ್ತೀನಿ ನಾನು. ಮುಂದೆ ನಾನು ಹೇಳ್ತೀನಿ ಇಲ್ಲಿ ಎತ್ಕೊಂಡು ತಿರುಗಾಡ್ತಾಳನ್ನಂಥ ಪರಿಸ್ಥಿತಿ ಬಂದ್ಬಿಟ್ಟದ ನನಗೆ. ಆಗಲಿ ದೇವ್ರ ಮೇಲೆ ಭಾರ ಹಾಕಿ ನಾ ಮಾತು ಬೇರೆ. ಮದುವೆ ಅಂದ ಕೂಡಲೇ ಒಬ್ಬ ಕವಿ ಹೇಳಿದಂಥ ಮಾತು ನೆನಪಿಗೆ ಬರ್ತದೆ. ಒಬ್ಬ ಮನುಷ್ಯ ಜೀವನದಲ್ಲಿ ಮದುವೆ ಆಗದಿದ್ದರೆ ಏನೋ ಕಳ್ಕೊಂಡಂಗಂತ, ಮದುವೆ ಆಗಿಬಿಟ್ನಂದ್ರೆ ಎಲ್ಲ ಕಳ್ಕೊಂಡಂಗಂತ. ಎಂಥ ಮಾತು ನೋಡ್ರಿ. ಮತದಾನ ಮಾಡ್ಬೇಕಾಗಿತ್ತ ಕನಿಷ್ಠ 18 ವಯಸ್ಸು ಬೇಕು ನಮಗೆ. ಮದುವೆ ಆಗ್ಬೇಕಾಗಿತ್ತ ಕನಿಷ್ಠ 21 ವಯಸ್ಸು ಬೇಕು. ಯಾಕೆ ಈ ಮಾತನ್ನು ಇಲ್ಲಿ ಹೇಳಕತ್ತೀನಂದ್ರೆ, ದೇಶ ನಡೆಸೋದು ಸುಲಭ ಐತಿ, ಸಂಸಾರ ನಡೆಸೋದು ಭಾಳ ಕಷ್ಟ ಐತಿ. ಹೆಂಡತಿ ಮತ್ತು ವಾಚ್ ಇವೆರಡು ಕಟ್ಕೊಳ್ಳೋವಂಥವು ಅವಾಗವಾಗ ನಾವು ನೋಡ್ಕೊಂತ ಇರ್ಬೇಕು. ಯಾಕಂತ ಭಾಳ ಟೆನ್ಷನ್ ಆಗ್ತದೆ ನಮ್ಗೆ. ಅದಕ್ಕೆ ಒಬ್ಬ ಕೇಳಿದ, ವಾಟ್ ಈಸ್ ದ ಡಿಫ್ರೆನ್ಸ್ ಮ್ಯಾರೇಜ್ ಆ್ಯಂಡ್ ಗ್ಯಾರೇಜ್ ಅಂತ ಕೇಳಿದ. ಒಬ್ಬ ಅಂದ, ವಾಟ್ ಈಸ್ ದ ಡಿಫ್ರೆನ್ಸ್ ಮ್ಯಾರೇಜ್ ಆ್ಯಂಡ್ ಗ್ಯಾರೇಜ್ ಅಂತ ಕೇಳಿದ. ಅವ ಉತ್ತರ ಕೊಡ್ತಾನ, ಕೆಟ್ಟ ವಸ್ತುಗಳನ್ನು ಸರಿ ಮಾಡಲಾಗೋದಕ್ಕೆ ಗ್ಯಾರೇಜ್ ಅನ್ನುತ್ತಾರೆ, ಚೆನ್ನಾಗಿರೋ ವಸ್ತು ಕೆಟ್ಟು ಹೋಗೋದಕ್ಕೆ ಮ್ಯಾರೇಜ್ ಅಂತಾರಂತ. ಎಂಥ ಕಲ್ಪನೆ ನೋಡ್ರಿ. ನನಗೆ ಹೊಸ್ದಾಗಿ ಲಗ್ನ ಆಗಿತ್ತು. ಲಗ್ನ ಆದಾಗ ನಂದು ಹೈಟ್ ಜಾಸ್ತಿ ರೀ. ನನ್ನ ಹೆಂಡ್ತಿ ಕುಳ್ಳಿ ಗಿಡ್ಡಕದಾಳಾಕಿ, ಸ್ವಲ್ಪ ದಪ್ಪದಾಳ. ಆಕಿ ನಾನು ಹಿಂಗೆ ನಿಮ್ಮ ಮುಂದೆ ಬಂದು ನಿಂತೀವಿ ಅಂದ್ರೆ ನಾವಿಬ್ಬರು ನಿಮಗೆ 10 ನಂಬರ್ ಕಣ್ಣಾಗ ಆಗ್ತೀವಿ. ನಾನು 1, ಆಕೆ 0 ಅಂತ ಲೆಕ್ಕ. 10 ನಂಬರ್ ಕಣ್ಣಂಗೆ ಆಗ್ತೀವಿ ನಾವು. ಆಕಿನ ಜೊತೆಗೆ ನಾನು ಬಜಾರ್ದಾಗ ಹೊಂಟಿದ್ದೆ ಹೊಸ್ದಾಗಿ ಲಗ್ನ ಆದಾಗ. ಆಕೆ ಸ್ನೇಹಿತರು ಭೇಟಿಯಾದ್ರು, ನನ್ನ ಸ್ನೇಹಿತರು ಕೂಡ ಭೇಟಿಯಾದ್ರು. ಮಾತಾಡಕತ್ತಿದ್ವಿ ನಾವು. ಆಕೆ ಸ್ನೇಹಿತರು ನನಗೆ ನೋಡಿ ಏನನ್ಬೇಕು, ಆ ಹೋಗಿ ಲೈಟಿನ ಕಂಬ ಇದ್ದಂಗೆ ಅದನ, ಅಂಥ ಬಚನ ಇದ್ದಂಗೆ ಅದನ, ಅವನಿಗೆ ಯಾಕೆ ಮಾಡ್ಕೊಂಡೆ ನೀನು ಮದುವೆ, ನೀ ಅವನ ಜೊತೆಗೆ ಮಾತಾಡ ಬಂದಾಗ ನಿನಗೆ ಕತ್ತು ನೋವಾಂಗ್ಲ ಅಂತ ಕೇಳಿದ್ರಂತ. ಅದಕ್ಕೆ ನಾನು ಹೇಳ್ತೀನಿ ಏನನ್ಬೇಕು, ನನಗೆ ಕತ್ತು ನೋವಾದ್ರೆ ಚಿಂತಿಲ್ಲ, ನನ್ನ ಗಂಡ ನನಗೆ ಯಾವಾಗಲೂ ತಲೆ ತೆಗಿಸ ಮಾತಾಡ್ಬೇಕಂದ್ಲಕ್ಕೆ. ನಾನು ಹೇಳ್ತಿ ಯಾಕೆ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಅಂತಂದು ಅಂಬೋದು ಅವಾಗ ಗೊತ್ತಾಯ್ತು ನನಗೆ. ನನಗೆ ಕೇಳಿದ್ರು ಕೆಲವೊಂದು ಜನ ಸ್ನೇಹಿತರು, ಹೋಗಿ ಗಿಡ್ಡ ಕದಳಾಕಿ ಬಾಲ್ಪದ್ನಿ ಇದ್ದಂಗೆ ಇಷ್ಟು ಅದಳ, ಆಕಿಗೆ ಯಾಕೆ ಮದುವೆ ಆದೆ ಅಂತ ಕೇಳಿದ್ರು. ನಾನು ಇಂಥ ಉತ್ತರ ಕೊಟ್ಟೆ, ಲೇ ಮಗನ, ಹೆಂಡತಿ ಅಂದರೆ ಏನಂತೇಳಿ ತಿಳ್ಕೊಂಡಿ ನಾನು. ಹೆಂಡತಿ ಅಂದ್ರೆ ಸಮಸ್ಯೆ ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಚಲೋ ಅಂತ ಹೇಳಿದೆ ನಾನು. ನೋಡ್ರಿ, ಗಂಡ ಹೆಂಡತಿ ಬಗ್ಗೆ ನಡುವೆ ಮಾತಿನ ಒಂದು ಚಕಮಕಿ ಏನಿದಲ್ಲ, ಅದು ಹಾಸ್ಯ ಪ್ರಸಂಗಗಳಿಗೆ ನಮಗೆ ಸಿಗ್ತು. ಹೊಸ್ದಾಗಿ ಲಗ್ನ ಆದಾಗ ದೀಪಾವಳಿ ಹಬ್ಬ ಬಂದು ಕೂಡಲೇ ನಮಗೆ ಹೊಸ್ದಾಗಿ ಲಗ್ನ ಆದವ್ರಿಗೆ ಏನಾದರೂ ಒಂದು ಖುಷಿ, ಮಾವ ಏನಾದರೂ ಕೊಡಿಸ್ತಾನಂತ ತಿಳ್ಕೊಂಡು ನಾನು ನನ್ನ ಹೆಂಡ್ತಿಗೆ ಅಂದೆ, ಏಯ್ ದೀಪಾವಳಿ ಹಬ್ಬ ಬಂತು, ನಿಮ್ಮ ಅಪ್ಪಿಗಳು ಕಾರ್ ಕೊಡಿಸಂತೇಳು. ಏಯ್ ದೀಪಾವಳಿ ಹಬ್ಬ ಬಂತು, ನಿಮ್ಮ ಅಪ್ಪಿಗಳು ಕಾರ್ ಕೊಡಿಸಂತೇಳಿ ಅಂದೆ. ಅದಕ್ಕೆ ನಾನು ಹೇಳ್ತಿ ಅಂದ್ಲು, ದೀಪಾವಳಿ ಹಬ್ಬಕ್ಕೆ ನಮ್ಮಪ್ಪ ಕಾರ್ ಯಾಕ, ರೈಲು ಗಾಡಿನೇ ಕೊಡಿಸ್ತಾನ, ನಿಮ್ಮ ಅಪ್ಪಿಗಳು ಮನೆ ತನಕ ಅಳಿ ಹಾಕ್ಸಿ ಅಂತಂದ್ಲು. ನಮ್ಮಪ್ಪ ಅಳಿ ಹಾಕ್ಸ್ಲಿಕ್ಕಿಲ್ಲ, ಆಕೆ ಅವ್ರು ಕೊಡಲಿಕ್ಕಿಲ್ಲ. ನಾನು ಬಿಡಲಿಲ್ಲ ಮಗ, ನಾಚಿಗಟ್ಟವಿದ್ದೆ ನಾನು. ಏಯ್ ದೀಪಾವಳಿ ನೆನಪು ಮಾಡಿದೆ ನಿಮ್ಮ ಅಪ್ಪಗೆ, ದೀಪಾವಳಿ ನೆನಪು ಮಾಡಿದೆ ನಿಮ್ಮ ಅಪ್ಪಗೆ ಅಂದೆ ನಾನು. ನಾನು ಹೇಳ್ತಿ ಅಂದ್ಲು, ನಮ್ಮ ಅಪ್ಪಗೆ ನಾನು ದೀಪಾವಳಿ ನೆನಪು ಮಾಡೀನಿ ಅಥವಾ ಹೋಳಿ ಹುಣ್ಣಿ ನೆನೆಸ್ಕೊಂಡು ಹೊಯ್ಕೊಳಕತ್ತೆ, ನಾ ಏನು ಮಾಡಂತಂದು. ಮಾತಿನಲ್ಲಿ ಚಕಮಕಿ. ನನ್ನ ಮಗಳು ಒಂದು ದಿವಸ ಅಳಾಕತ್ತಿದ್ಲು. ಏನಂತೇಳಿ, ಅಪ್ಪ ನನಗೆ ಮಂಗ್ಯಾನ್ ಚಿತ್ರ ತೋರಿಸಂದ್ಲು. ನಾನು ಮನೆಯಾಗ 1 ತಾಸು ತನಕ ಮಂಗ್ಯಾನ್ ಚಿತ್ರ ಹುಡುಕಾಡಿದೆ, ನನ್ನ ದೈವಕ್ಕೆ ಸಿಗಲಿಲ್ಲ. ಕಡೆಗೆ ನಾನು ಹೆಂಡ್ತಿ ಬಂದ್ಲು. ಹೆಂಡ್ತಿಗೆ ಹೇಳಿದೆ, ಮಗಳು ಅಳಾಕತ್ತಾಳ, ಮಂಗ್ಯಾನ್ ಚಿತ್ರ ತೋರಿಸಂದೆ ನಾನು. ನಾನು ಹೆಂಡ್ತಿ ಎತ್ಕೊಂಡು ಹೋಗಿ 2 ನಿಮಿಷದಲ್ಲಿ ಮಗಳು ಅಳೋದು ನಿಲ್ಲಿಸಿದ್ಲು. ನನಗೆ ಖುಷಿ ಆಯ್ತು. ಏನೇ ಭಾಳ ಮಾಡಿ ನೀನು ಮಂಗ್ಯಾನ್ ಚಿತ್ರ ತೋರಿಸ್ದಂಗೆ ಕಾಣಿಸ್ತದ, ಮಗಳು ಅಳೋದು ನಿಲ್ಲಿಸ್ಯಾಳ ಅಂದೆ ನಾನು. ನಾನು ಹೆಂಡ್ತಿ ಅಂದ್ಲು, ಮಂಗ್ಯಾನ್ ಚಿತ್ರ ಸಿಗಲಿಲ್ಲ ರೀ ಅಂದ್ಲು. ಮತ್ತೇನು ಮಾಡಿದೆ ಅಂದೆ, ನಿಮ್ಮ ಫೋಟೋ ಕೊಟ್ಟಿನ ಅಂದ್ಲು. ಹೆಣ್ಮಕ್ಳು ಇಂಡೈರೆಕ್ಟಾಗಿ ಗಂಡಗೆ ಮಂಗ್ಯಾಕ ಕೋತಿ ಅಂತೇಳಿ ಬೈತಾರೆ, ಅದು ಗೊತ್ತಾಗಲ್ಲ ನಮಗೆ. ಇಷ್ಟ ಆದರೆ ಏನಾಗಲ್ಲ ರೀ. ನಾನು ರಾತ್ರಿ ನನ್ನ ಹೆಂಡ್ತಿ ಪಕ್ಕದಲ್ಲಿ ಮಲಗಿದಾಗ ನನ್ನ ಮಗಳು ಅಳಕತ್ತಿಲ್ಲ ಅಂತಂದ್ರೆ ನನಗೆ ನನ್ನ ಹೆಂಡ್ತಿ ಎಬ್ಸ್ತಾಳೆ, ರೀ ಸ್ವಲ್ಪ ನೀವು ಮಂಗ್ಯ ಮಾಡಿದಂಗೆ ಮಾಡ್ರಿ ಅಂತಾಳೆ. ನಾನು ಆವತ್ತಿನಾಗ ಎದ್ದುಕೊಂಡು ಹಿಂಗೆ ಅನ್ಕೊಂಡು ಗಿಕ್ ಅಂತ ಅನ್ಬೇಕು. ಮತ್ತೆ ನನ್ನ ಹೆಂಡ್ತಿ ಅಂತಾಳೆ, ಮಂಗ್ಯ ಬಂತು ಮಲ್ಕೊ ಅಂತಾಳೆ. ನನ್ನ ಮಗಳು ಅಂಜಿ ಮಂಗ್ಯ ಬಂದಂಗೆ ಕಾಣಿಸ್ತಂತೇಳಿ ಮಲ್ಕೊಂತಾಳೆ. ಹಿಂಗೆ ದಿವಸದಾಗ 8-10 ಸಲ ಆಗ್ತದೆ ರೀ. ಇತ್ತೀಚೆಗೆ ಏನಾಗ್ಬಿಟ್ಟದ, ನನ್ನ ಹೆಂಡ್ತಿ ಕೈ ನನ್ನ ಮೇಲೆ ಬಿದ್ದು ಕೂಡಲೇ ನಾನು ಮಂಗ್ಯ ಮಾಡಿದಂಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿನಿ. ಎಲ್ಲಿ ನನ್ನ ಮಗಳು ಅಳಕತ್ತಾಳ ಅಂತ ನನಗೊಂದು ಟುಕ್.
ಭಾಳ ಜನ ಇಲ್ಲಿ ತಲೆ ಅಳ್ಳಾಡಿಸಿ ನಗಲಕತ್ತೀರಿ. ನಿಮಗೂ ಈ ಅನುಭವ ಆದಂಗೆ ಕಾಣಿಸ್ತದ. ನೀವು ಹೇಳಂಗಿಲ್ಲ, ನಾವು ಹೇಳ್ತೀವಿ ಅಷ್ಟ. ನಮಗೆ ನಿಮಗಿದ್ದಂಥ ಡಿಫ್ರೆನ್ಸ್. ನನ್ನ ಮಗಳು 2 ವರ್ಷ 8 ತಿಂಗಳು ಈಗ ಮಾತು ಕಲಿಯಕತ್ತದ ಆ ಹುಡುಗಿಗೆ ನಾನು ಹೇಳ್ತಿ ಒಂದು ಒತ್ತಡ ಹಾಕಿದ್ಲು. ನಾನು ಆಕೆ ಬಾಯಿಂದ ಮೊದಲ ಶಬ್ದ ಮಮ್ಮಿ ಅಂತೇಳಿ ಕರ್ಸ್ಕೊತೀನಿ ಅಂದೆ ನಾನು. ಅಂದ್ಲು. ನಾನು ಬೈದೆ, ಮಮ್ಮಿ ಅಂದ್ರೆ ಇಂಗ್ಲೀಷ್ದಾಗ ದೆವ್ವ ಅಂದಂಗೆ, ನೀವು ಮೊದಲ ದೆವ್ವ ಇದ್ದಂಗಿದ್ದಿ, ಬ್ಯಾಡ ಅಂದೆ ನಾನು. ಅದಕ್ಕೆ ನಾನು ಹೇಳ್ತಿ ಸಿಟ್ಟಿಗೆ ಬಂದು, ನಾ ದೆವ್ವ ಇದ್ದಂಗಿದ್ರೆ ಚಿಂತಿಲ್ಲ ರೀ, ನಾನು ಮಮ್ಮಿ ಅಂತೇಳಿ ಕರ್ಸ್ಕೊತೀನಿ ನಾನು, ನೀನು ಮನಸ್ಸು ಅಂದೆ ನಾನು. ನನ್ನ ಮಗಳು ತಂದು ಕೂಡಿಸಿದೆ. ನಾನು ಹೇಳ್ತಂದ್ಲು, ಮಮ್ಮಿ ಅನು ಅಂದ್ಲು. ಆ ಹುಡುಗಿಗೆ ಒಂದೇ ಟೈಮಿಗೆ ಮಮ್ಮಿ ಅಂತೇಳಿ ಅನ್ನೋಕ್ಕಾಗಲಿಲ್ಲ. ಅದು ಕನ್ಫ್ಯೂಸ್ ಆಗಿ ಎಮ್ಮೆ ಅಂತದ್ದು. ನನಗೆ ಖುಷಿ ಆಯ್ತು. ಈ ಮಾತು ನಾನು ಒಂದು ಸಲ ನಾನು ಹೇಳ್ತಿ ಹೇಳ್ಬೇಕಂತೇಳಿ ಮನಸ್ಸಲ್ಲಿ ಮಾಡ್ಕೊಂಡೆ. ನಾನು ಟೈಮ್ ಸಲ ಕಾಯ್ಲಾಕೈತಿದ್ದೆ. ಒಬ್ಬ ಏನು ಮಾಡಿದ, ಹಾಲು ಕೊಡೋಕೆ ಬಂದ. ಇದೇ ಟೈಮ್ ಬಾ ಅಂತ ತಿಳ್ಕೊಂಡು ನಾನು ಹೇಳ್ತಿಗೆ ಅಂದೆ ನಾನು, ನಮ್ಮ ಎಮ್ಮಿ ಯಾಕೆ ಹಾಲು ತೊಗೋಬಾರ್ದು ಅಂದೆ ನಾನು. ಅದಕ್ಕೆ ನಾನು ಹೇಳ್ತೆ ಅಂದ್ಲು, ಕೋಣಕ್ಕೇನಾಗ ದಾಡಿ ಅಂದ್ಲು. ಹೆಣ್ಮಕ್ಳಿಗೆ ವಾಸ್ತು ಪ್ರಜ್ಞೆ ಜಾಸ್ತಿ ರೀ. ಮದುವೆಯಾಗಿ 5 ವರ್ಷ ಆಯಿತು. ನಾನು ಹೇಳ್ತಿ ಮುಂದೆ ನಾನು ಯಾವ ಮಾತಾಡಬೇಕು ಯಾವ ಮಾತಿಲ್ಲ ಎಂಬುದು ಇನ್ನೂ ತನಕ ಕನ್ಫ್ಯೂಸ್ ಆಗಿದ್ದೀನಿ ನಾನು, ನಿಜವಾಗಿ ಹೇಳ್ಬೇಕಂತಂದ್ರೆ. ನನಗೆ ಒಂದಿನ ಕನಸು ಬಿದ್ದದ. ಅದು ನಾನು ಹೇಳ್ತಿ ಮುಂದೆ ಹೇಳ್ಬೇಕಂತ ತಿಳ್ಕೊಂಡು ನಾನು ಹೇಳ್ತಿ ಕರೆದೆ ನಾನು, ದೌಡ್ ಬಾ ಅಲ್ಲಿಂದೆ ನಾನು ಹೇಳ್ತಿ ಓಡ್ಕೊಂಡು ಬಂದು, ಯಾಕ್ರಿ ಏನಾಯ್ತು? ಇವತ್ತೊಂದು ಕನಸು ಬಿದ್ದದ, ನಿನ್ನ ಮುಂದೆ ಹೇಳ್ಬೇಕಂತ ಮಾಡಿ ಅಂದೆ ನಾನು ಹೇಳ್ತಂದ್ಲು. ಕನಸ ಹೇಳ್ರಲ್ಲ, ನಾನು ಖುಷಿ ಪಡ್ತೀನಿ ಅಂದ್ಲು. ಇವತ್ತು ನನ್ನ ಕನಸಿನಲ್ಲಿ ಯಾರು ಬಂದರು ಗೊತ್ತನಂದೆ ನಾನು ಹೇಳ್ತಂದ್ಲು. ಯಾರು ಬಂದಾರೆ ಅಂತಂದ್ಲು. ಇವತ್ತು ನನ್ನ ಕನಸಿನಲ್ಲಿ ಸಿನಿಮಾ ನಟಿ ರಕ್ಷಿತಾ ಬಂದಳಂದೆ ನಾನು ಹೇಳ್ತಂದ್ಲು. ಒಬ್ಬಕ್ಕನೇ ಬಂದಿರ್ಬೇಕಲ್ಲ ಅಂದ್ಲು. ಒಬ್ಬಕ್ಕನೇ ಬಂದಳ, ನಿನಗೆ ಹೆಂಗೆ ಗೊತ್ತಾಯ್ತು ಅಂದೆ ನಾನು. ಏನಿಲ್ಲ, ಆಕಿನ ಗಂಡ ಪ್ರೇಮ್ ನನ್ನ ಕನಸಿನೇ ಬಂದ ನಾನು. ಸತ್ಯ ಬಂದೆ ನಾನು. ಹೆಣ್ಮಕ್ಳು ಚೋಳು ಕಡ್ದಂಗೆ ಮಾತಾಡ್ತಾರೆ. ಅದು ಒಂದು 8-10 ತಾಸು ತನಕ ಅದು ಬ್ಯಾನಿನೇ ಹೋಗ್ಬಾರ್ದು. ಹಿಂಗಾಗಿ ನಾವು ಗಂಡ್ಮಕ್ಳು ಹುಚ್ಚು ಹೊಂಟಂಗೆ ಹೊಂಟಿರ್ತೀವಿ ಬಜಾರ್ದಾಗ. ಒಬ್ಬ ಯಾವನ ಹುಚ್ಚು ಹೊಂಟಾನಂತ ತಿಳ್ಕೊಂಡ್ರೆ ನೀವು ಅವ ಹೆಂಡತಿ ಕಡೆಯಿಂದ ಬಯಸ್ಕೊಂಡು ಬಂದಾನ ಅಂತ ತಿಳ್ಕೊಬೇಕು ನಾವು. ನಾನು ಹೇಳ್ತೀನಿ ನನಗೆ ಉತ್ತಮ. ಯಾಕಂತಂದ್ರೆ ನಾ ಇನ್ನೊಬ್ರಕ್ಕಿಂತ ಒಬ್ಬಾಕಿ ನಮ್ಮ ಮನೆ ಪಕ್ಕ ಅದಳ, ಬಾಜು ಅದಾಳ. ಆಕಿ ಗಂಡಗ ನುಗ್ಗು ಬೈತಾಳ, ಭಾಳ ಬೈತಾಳ. ಏನಂತೇಳಿ, ನಿನ್ನ ಹೆಣ ಎತ್ತ, ನಿನ್ನ ಮುಂಡ ಮುಚ್ಚ, ದೇವ್ರು ಎಂತೆಂಥವ್ರಿಗೆ ಒಯ್ದ ನಿನಗೆ ಯಾಕೆ ಒಯ್ಯವಲ್ಲ, ನಿನ್ನ ಕರಿನಾಗ ನಾವು ಕಡಿಯ, ನಿನ್ನ ಮನೆ ಮುಂದೆ ಬಿಳಿ ಬಟ್ಟೆ ಒದಸ, ಇದು ಒಗಿ ಹಾಕ, ಹಿಂಗೆಲ್ಲ ಬೈತಾಳ. ಇಷ್ಟು ಬೈದು ಕೊನೆಗೆ ಏನು ಮಾಡ್ತಿದ್ಲ ಅಂತಂದ್ರೆ ತಾಳಿ ತೆಗೆದು ಶಿವ ಅಂತಿದ್ಲು. ನನಗೆ ದಿಕ್ಕು ತಪ್ಪಿದಂಗೆ ಆಯ್ತು. ಅಲ್ಲಮ್ಮ, ಇಷ್ಟೋ ತನಕ ನಿನ್ನ ಗಂಡಗ ಹೆಣ ಎತ್ತ ಮುಂಡ ಮುಚ್ಚ ಅಂತೇಳಿ ಬೈದಿದ್ದಿ, ಈಗ ನೋಡಿದ್ರೆ ತಾಳಿ ತೆಗೆದು ಶಿವ ಅಂತೀಯಲ್ಲ, ಯಾಕೆ ಹಿಂಗ ಅಂತ ಕೇಳಿದೆ ನಾನು. ಅದಕ್ಕೆ ಆಕಿ ಹೆಣ್ಮಗಳಂದ್ಲು, ಅಯ್ಯಪ್ಪ ನೀನು ಶಾಣ್ಯಾತ, ತಾಳಿ ಬಂಗಾರದಂದ್ಲು. ಬಾಬಾ ಅಂದೆ ನಾನು. ಹೆಣ್ಮಕ್ಳಿಗೆ ಬಂಗಾರ ಮೇಲೆ ಎಷ್ಟು ಆಸಕ್ತಿ ನೋಡ್ರಿ. MSN ಹೇಳಿದಂಥ ಪ್ರಸಂಗಗಳು. ನನಗೆ ನಾನು ಹೇಳ್ತೀವಿ ಒಂದು ಸಲ ಜಗಳ ಆಯ್ತು. ಆಕೆ ಬಂಗಾರ ಕೊಡ್ಸಂದಿದ್ಲು, ಕೊಡ್ಸೋದಾಗಲಿಲ್ಲ. ಮಧ್ಯಾಹ್ನ LIC ಆಫೀಸ್ಗೆ ಹೊಂಟಿದ್ದೆ ನಾನು. ಹೋಗೋಗ್ತಾ ಕೇಳಿದೆ ನಾನು, ಮಧ್ಯಾಹ್ನ ಬಂಗಾರ ಕಾಲಕ್ಕೆ ಜಗ ಆಡಿದಿ, ಊಟಕ್ಕೆ ಅಡಿಗೆ ಏನು ಮಾಡಲಿಲ್ಲ, ರಾತ್ರಿ ಊಟಕ್ಕೆ ಅಡಿಗೆ ಏನು ಮಾಡ್ತಂತ ಕೇಳಿದೆ ನಾನು. ಅದಕ್ಕೆ ನಾನು ಹೇಳ್ತಂದ್ಲು, ಬಂಗಾರ ಕೊಡಿಸಿಲ್ಲ ಅಂತೇಳಿ ಒಂದು ಸಿಟ್ಟಿತ್ತಕಿ. ರಾತ್ರಿ ಊಟಕ್ಕೆ ಅಡಿಗೆನ ವಿಷ ಮಾಡಿಡ್ತೇನೆ ಅಂದ್ಲು. ಇಷ್ಟು ಅಂದ ಕೂಡಲೇ ನಾ ಹೇಳಿದೆ, ನಾ ರಾತ್ರಿ ಬರೋದು ತಡ ಆಗ್ತದ, ನೀವು ಊಟ ಮಾಡಿ ಮಲ್ಕೊ ಅಂತ ಹೇಳಿದೆ ನಾನು. ಮುಂಡ ಮುಚ್ಕೊಂಡು ಹೋಗ್ತಂಬಲ್ಲ, ಯಾಕಕ್ಕೆ ನಮ್ಮದ್ರಿ ಇಲ್ಲ ಗಂಡ ಹೆಂಡತಿ ನಡೆಯುವಂಥ ಹಾಸ್ಯ ಪ್ರಸಂಗಗಳು. ನಾನು ಶಹಾಪುರದಲ್ಲಿ JC ಸಂಸ್ಥೆ ಅಂತೇಳಿದ್ದೆ. ಆ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೆ ನಾನು. ಒಂದು ಸಲ 100 ಜನ ಸದಸ್ಯರ ಕೂಡಿ ಪಿಕ್ನಿಕ್ಗೆ ಹೋಗಿದ್ದೀವಿ ನಾವು. ಗಂಡ ಹೆಂಡತಿ ಕರ್ಕೊಂಡು ಹೋಗಿದ್ದೀವಿ ನಾವು. ಪಿಕ್ನಿಕ್ಗೆ ಹೋದಾಗ ಅಲ್ಲಿ ಮನೋರಂಜನೆಗೋಸ್ಕರ ಹಲವಾರು ಆಟಗಳನ್ನು ನಾವು ಆಡಿದ್ದೀವಿ. ಕ್ಯಾರಮ್ ಆಡಿದ್ವಿ, ಕ್ರಿಕೆಟ್ ಆಡಿದ್ವಿ. ಕೊನೆಯಲ್ಲಿ ಒಂದು ಕುತೂಹಲಕ್ಕಾಗಿ ಒಂದು ಕಾಂಪಿಟೇಷನ್ ಇಟ್ಟರು. ಇಲ್ಲಿ ಬಂದಂಥ ಪ್ರತಿಯೊಬ್ಬ ಮನುಷ್ಯ ತಮ್ಮ ಹೆಂಡತಿಯನ್ನು ಹೊತ್ಕೊಂಡು 100 ಮೀಟರ್ ಓಡಬೇಕಾಗಿತ್ತು. ನಾನು 44 kg, ನನ್ನ ಹೆಂಡತಿ 78 kg. ಆ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸಿದಂಥ ನಾನು ನಿಮ್ಮ ಮುಂದೆ ಹೆಮ್ಮೆಯಿಂದ ಹೇಳ್ಕೊತೀನಿ ರೀ, ಮೊದಲ ಬಹುಮಾನ ತೊಗೊಂಡೆ ನಾನು. ಚಪ್ಪಾಳೆ ತಡಬಾಡ್ರೆ ಮುಂದೆ ಐತಿ. ಮೊದಲ ಬಹುಮಾನ ತೊಗೊಂಡು ನಾನು. ಇಷ್ಟಂದು ಕೂಡಲೇ
ಮಹಾಮನಿಯವರು ಹೆಂಡತಿ ಹೊತ್ಕೊಂಡು ಹೋದ್ರೆ ಫಸ್ಟ್ ಬಂದಾರ. ಒಂದು ವೇದಿಕೆ ಇತ್ತು, ವೇದಿಕೆ ಮೇಲೆ ಕರೆದ್ರು. ಮೊದಲ ಬಹುಮಾನ ಇನ್ನೇನು ಕೊಡಬೇಕನ್ನಷ್ಟರಲ್ಲಿ ಹಿಂದಿನಿಂದ ಯಾವನೋ ಕೂಗಿಬಿಟ್ಟ, ಸರ್ ಮೊದಲ ಬಹುಮಾನ ಯಾರಿಗೇನು ಕೊಡ್ರಿ ಬೇಡ ನಂಗಲ್ಲ, ಮಹಾಮನಿಯವ್ರು ಕೊಡಬೇಡ ಅಂತಂದ. ಯಾಕಲೆ ಅಂತ ಕೇಳಿದರು. ಅವ ನನ್ನ ಹೆಂಡತಿ ಹೊತ್ಕೊಂಡು ಹೋಗಿ ಅಂದ್ರೆ ಅಂದ. ಅವನ ಹೆಂಡತಿ ಅಗರದ್ದು ನೀ ಏನು ಬೇರೆ ಅಲ್ಲಮ್ಮ ತಂಗಿ ಸಮಾನ ಕೂಡು ಅಂತೇಳಿ ಕೂಡಿಸ್ಕೊಂಡು ಹೋಗ್ಬಿಟ್ಟಿದ್ದೆ ನಾನು. ಅವತ್ತು ಹಂಗೆ ಹೋಗಿನಂತೇಳಿ ಇವತ್ತು ನಾನು ನಿಮ್ಮ ಮುಂದೆ ಬಂದು ನಿಂತೀನಿ ರೀ. ಇಲ್ಕಂತಂದ್ರೆ ಯಾವತ್ತೋ ಹೆಣ ಆಗಿ ಮನೆಗೆ ಹೋಗಿಬಿಡ್ತಿದ್ದೆ ನಾನು. ಇವೆಲ್ಲ ದಿನನಿತ್ಯ ನಮ್ಮ ಕುಟುಂಬಗಳಲ್ಲಿ ನಡೆಯುವಂಥ ಹಾಸ್ಯ ಪ್ರಸಂಗಗಳು. ನನಗೆ ಹೊಸ್ದಾಗಿ ಲಗ್ನ ಆದಾಗ ಕೆಲವೊಂದು ಜನ ಸ್ನೇಹಿತರು ತುಂಬಾ ಬಿದ್ರು. ಮಹಾಮನಿ ಮದುವೆ ಆಯಿತು, ನಮಗೆ ಊಟ ಮಾಡಿಸಂದ್ರು. ನಾನಂದೆ ಎಲ್ಲಿಯಾದರೂ ಒಂದು ದೊಡ್ಡ ಹೋಟೆಲ್ಗೆ ಹೋಗಂಪ, ಊಟ ಕೊಡ್ತೀನಿ ಅಂದೆ ನಾನು. ಅದಕ್ಕೆ ನನ್ನ ಸ್ನೇಹಿತರು ಅಂದರು, ಹೋಟೆಲಾಗ ಊಟ ಮಾಡಿ ನಮ್ಗೆ ಸಾಕಾಗ್ಯದ, ದಯವಿಟ್ಟು ನೀನು ಮನೆಗೆ ಕರ್ಕೊಂಡು ಹೋಗ್ಬೇಕಂತಂದ್ರೆ. ನಾನು ಬಂದು ನಾನು ಹೆಂಡ್ತಿ ಕೇಳಿದೆ, ನಾನು ಅಡುಗೆ ಮಾಡ್ತೇನೆ ಅಂತ ಕೇಳಿದೆ. ನಾನು ಹೇಳ್ತೆ ಅಂದ್ಲು, ನಾವು ಒಟ್ಟು ಅಡುಗೆನೇ ಮಾಡಂಗಿಲ್ಲ ಹೋಗಂತಂದು. ನಾವು ಒಟ್ಟು ಅಡುಗೆನೇ ಮಾಡಂಗಿಲ್ಲ ಅಂತಂದು. ನಾನು ಕೈ ಮುಗಿದು ಹೇಳಿದೆ, ನೋಡು ನಾನು ಒಂದು ಉಪಾಯ ಮಾಡೀನಿ, ಆ ಉಪಾಯ ತಕ್ಕಂತೇಳಿ ನೀನು ನಡ್ಕೋಬೇಕಂದೆ. ನಾನು ಹೇಳ್ತೆ ಅಂದ್ಲು, ಏನ್ರಿ ಅದು ಉಪಾಯ? ನಾನು ಎಲ್ಲ ಸ್ನೇಹಿತರು ಕರ್ಕೊಂಬಂದು ಲೈನಿಗೆ ಊಟಕ್ಕೆ ಕೂಡಿಸ್ತೀನಿ. ಊಟಕ್ಕೆ ಕೂಡಿಸಿದಾಗ ಈ ಅಡಿಗೆ ಮನೆಗಳಿಂದ ಒಂದೊಂದು ಪಾತ್ರೆಗಳು ಬಿಸಾಕ್ಬೇಕು. ಫಸ್ಟ್ ಒಂದು ಪಾತ್ರೆ ಬಿಸಾಕ್ಬೇಕು, ಏನು ಬಿತ್ತಂತ ಕೇಳ್ತೀನಿ, ಹೋಳಿಗೆ ಬಿತ್ತನ್ಬೇಕು. ನೆಕ್ಸ್ಟ್ ಇನ್ನೊಂದು ಪಾತ್ರೆ ಬಿಸಾಕ್ಬೇಕು, ಏನು ಬಿತ್ತಂತ ಕೇಳ್ತೀನಿ, ಚಪಾತಿ ಬಿತ್ತನ್ಬೇಕು, ಕಾಯಿಪಲ್ಯ ಬಿತ್ತನ್ಬೇಕು, ಹಪ್ಪಳ ಬಿದ್ದು ಅನ್ಬೇಕು, ಸಂಡಿಗೆ ಬಿದ್ದು ಅನ್ಬೇಕು. ಹಿಂಗ ಹೇಳ್ಕೊಂತ ಹೋಗ್ಬೇಕು. ಕೊನೆಗೆ ಅದ ಲೈನಲ್ಲಿ ಕುತ್ಕೊಂಡು ಸಿಟ್ಟಿಗೆದ್ದಕ್ಕೆ ಕೇಳ್ತೀನಿ, ನಾನು ಏನು ಉಳ್ದ ಅಡಿಗೆ ಅಂತ ಕೇಳ್ತೀನಿ. ನೀ ಏನಬೇಕು, ಚಿತ್ರಾನ್ನ ಉಳ್ದಂತ ಅನ್ಬೇಕು. ಚಿತ್ರಾನ್ನ ಒಂದೇ ಮಾಡ್ಬೇಕು, ಅಷ್ಟು ಮಂದಿಗೆ ನೀಡ್ಬೇಕಂದೆ ನಾನು. ನಾನು ಹೇಳ್ತಿ ಖುಷಿ ಆಯ್ತು, ಎಂಥ ಗಂಡ ಸಿಕ್ಕೀರಂದ್ಲು. ನೀ ಪುಣ್ಯ ಮಾಡಿದಿ, ಚಿತ್ರಾನ್ನ ಮಾಡಂತಂದೆ. ಚಿತ್ರಾನ್ನ ಮಾಡೋಕ್ಕೆ ತಯಾರಾದ್ಲು. ನಾನು ಎಲ್ಲ ಸ್ನೇಹಿತರು ಇದ್ದು ಬದ್ದವ್ರನ್ನೆಲ್ಲ ಹಿಡ್ಕೊಂಡು ಬಂದು ಲೈನಿಗೆ ಕೂಡಿಸಿದೆ. ಒಂದು 30 ಜನ ಸ್ನೇಹಿತರು ಕೂಡಿಸಿ ನನ್ನ ಪ್ಲಾನ್ ಪ್ರಕಾರ ಅಡಿಗೆ ಮನೆ ಕಡೆಗೆ ನೋಡೋಕತ್ತಿದ್ದೆ. ಅಷ್ಟೊತ್ತಿಗೆ ಒಂದು ಪಾತ್ರೆ ಬಿದ್ದು ಶಬ್ದ ಆಯ್ತು, ದಪ್ಪ ಅಂತೇಳಿ. ಖುಷಿ ಆಯ್ತು ನನಗೆ. ಏನಾಯಿತು ಅಂತ ಕೇಳಿದೆ ನಾನು. ನಾನು ಹೇಳ್ತಿ ಸತ್ಯನಾಶ ಆಯ್ತು ಅಂದು. ಯಾಕಂತ ಕೇಳಿದೆ, ಚಿತ್ರಾನ್ನ ಬಿದ್ದೋಗ್ಯದನ್ಲಕ್ಕೆ. ನಾನೊಂದು ಮಾಡೋಕೆ ಹೋಗಿದ್ರೆ ಅದೊಂದು ಆಗಿತ್ತು. ಇಷ್ಟೆಲ್ಲ ಗಂಡ ಹೆಂಡತಿ ಬಗ್ಗೆ ಹೇಳಕತ್ತಿ. ನಾನು ಅತ್ತಿ ಸೊಸೆ ಬಗ್ಗೆ ಹೇಳಕ್ಕಂದ್ರೆ ಭಾಳ ಕೆಟ್ಟ ಅನ್ಸ್ತದೆ. ಹೊಸದಾಗಿ ಲಗ್ನ ಆದಾಗ ನನ್ನ ಹೆಂಡತಿ ಫಸ್ಟ್ ಟೈಮ್ ನಾನು ಮನೆಗೆ ಬಂದಿದ್ಲು. ಬಂದು ಒಂದು 5 ನಿಮಿಷ ಆಗಿಲ್ಲ, ನಮ್ಮ ತಾಯಿ ಅಂದ್ಲು, ಏಯ್ ನಿನ್ನ ಹೆಂಡತಿ ಕರ್ಕೊಂಬಂದು ನಾನು ಮುಂದೆ ನಿಲ್ಸಂದ್ಲು. ನಾನು ಅಂದೆ, ಅಮ್ಮ ಈಗನ ಬಂದಳ, ಸುಸ್ತಾಗ್ಯದ, ಯಾಕೆ ಅಂದೆ ನಾನು. ಅದಕ್ಕೆ ನಮ್ಮ ತಾಯಿ ಅಂದ್ಲು, ನಿನ್ನ ಹೆಂಡ್ತಿಗೆ ನಾನು ಕೆಲವೊಂದು ಪ್ರಶ್ನೆಗಳು ಕೇಳವ, ಕೆಲವೊಂದು ಕ್ವಶನ್ ಮಾಡಬೋದೈತಿ ಅಂತ. ನಾನಂದೆ, ಏನು ಕೇಳ್ತಮ್ಮ, ಕೇಳೋಕೆ ಹೋಗ್ಬೇಡ ಅಂತ ನಾನಂದೆ. ಏಯ್ ಅತ್ತಿ ಆದಕ್ಕೆ ನಾನು ಎಷ್ಟನ್ನು ಕೇಳ್ಬೇಡ್ದನ, ನಾನು ಅತ್ತಿ ಅಂತೇಳಿ ಹೆಂಗೆ ಅನ್ಸ್ಕೋಬೇಕು, ತಂದು ನಿಲ್ಸು ಅಂತಂದು. ನಾನು ಹೆಂಡ್ತಿ ಕರ್ಕೊಂಬಂದು ನಮ್ಮ ತಾಯಿ ಮುಂದೆ ನಿಲ್ಲಿಸಿದೆ. ನಿಜವಾಗಿ ಒಂದು ಮಾತು ಹೇಳೋಕ್ಕೆ ಇಚ್ಛಪಡ್ತೇನೆ ರೀ. ಮದುವೆಗಿಂತ ಮುಂಚೆ ಗಂಡು ಮತ್ತು ಹೆಣ್ಣಿನ ಜಾತಕವನ್ನು ನಾವು ನೋಡಬಾರ್ದು. ಇವು ಅತ್ತಿ ಸೊಸಿ ಜಾತಕ ನೋಡ್ಬೇಕು ನಾವು. ಇವು ಅತ್ತಿ ಸೊಸಿ ಜಾತಕ ಕಲಿತಂದ್ರೆ ನಾವು ಗಂಡು ಮಕ್ಕಳು ಮದುವೆ ಆಗ್ಬೇಕಲ್ಕ ಮದುವೆ ಆಗ್ಬಾರ್ದು. ನಮ್ಮ ತಾಯಿಗಂದೆ, ಏನು ಕೇಳ್ತಮ್ಮ ಕೇಳು ಅಂದೆ ನಾನು. ನಾನು ಹೆಂಡ್ತಿ ನಮ್ಮ ತಾಯಿ ಪ್ರಶ್ನೆ ಮಾಡಿದ್ಲು, ನಾನು ಮನ್ಸದ ಮೇಲೆ ಕುಂತಾಗ ನೀ ಎಲ್ಲಿ ಕೂಡ್ತೆ ಅಂದ್ಲು. ಅದಕ್ಕೆ ನಾನು ಹೇಳ್ತೆ ಅಂದ್ಲು, ಅದೇನು ದೊಡ್ಡ ಸುದ್ದಿ ಅನ್, ಒಂದು ಕುರ್ಚಿ ಹಾಕಿಂತೀನಿ, ಕುರ್ಚಿ ಮೇಲೆ ಕೊಡ್ತೀನಿ ಅಂದ್ಲು. ಅದು ದೊಡ್ಡ ಸುದ್ದಿ ಅಲ್ಲವಾ? ನಾನೇ ಕುರ್ಚಿ ಮೇಲೆ ಬಂದು ಕುಂತಾಗ ನೀ ಎಲ್ಲಿ ಕೊಡ್ತೆ ಅಂದ್ಲು. ಅತಿ ಒಂದು ಸ್ಟೂಲ್ ಹಾಕಿಂತೀನಿ, ಸ್ಟೂಲ್ ಮೇಲೆ ಬಂದು ಕೊಡ್ತೀನಿ ಅಂದ್ಲು. ಹೌದಾ? ನಾನೇ ಸ್ಟೂಲ್ ಮೇಲೆ ಬಂದು ಕುಂತಾಗ ಅತಿ ಜಮಖಾನ ಹಾಸ್ಕೊತೀನಿ, ಜಮಖಾನ ಮೇಲೆ ಕೊಡ್ತೀನಿ ಅಂದ್ಲು. ಹೌದಾ? ನಾನೇ ಜಮಖಾನ ಮೇಲೆ ಬಂದು ಕುಂತಾಗ ನೆಲ ಐತಲ್ಲತ್ತಿ, ನೆಲದ ಮೇಲೆ ಕೊಡ್ತೀನಿ ಅಂದ್ಲು. ನನ್ನ ಕಡೆಗೆ ನೋಡಿಲ್ಲ ನಮ್ಮವ್ವ. ಎಂಥ ಸೊಸಿ ಸಿಕ್ಕಳೋ ನನಗಂದ್ಲು. ಯವ್ವ ಚಲೋ ಸೊಸಿ ಸಿಕ್ಕಳ ಇಲ್ಲ ನಂಗಲ್ಲ, ಮುಂದೆ ಕೇಳಕ್ಕೆ ಹೋಗ್ಬೇಡ ಅಂದೆ ನಾನು. ಅದಕ್ಕೆ ನಮ್ಮವ್ವ ಅಂದ್ಲು, ಈಗ ಮೀನು ಅಂದ್ಲು, ಮೇನ್ ಕ್ವಶನ್ಗಳು ಅವಂದ್ಲು. ನಾನೇ ನೆಲದ ಮೇಲೆ ಬಂದು ಕುಂತಾಗ ನೀ ಎಲ್ಲಿ ಕೂಡ್ತೆ ಅಂದ್ಲು. ನಾನು ಹೇಳ್ತೀನಿ ಮಿಕ್ಕಿ ಹೋಗಿತ್ತು ರೀ. ಒಂದು ಕುಣಿ ತೋಡ್ತೀನಿ, ಕುಣಿ ತೋಡಿ ಕುಣಿಯಾಗಿ ಕೊಡ್ತೀನಿ ಅಂದ್ಲು. ಅಮ್ಮ ಕೇಳಬೇಡಂದೆ, ಸುಮ್ ಕೊಡಂದ್ಲು. ನಾನೇ ಕುಣಿಯಾಗಿ ಕುಂತಾಗ ನೀ ಎಲ್ಲಿ ಕೂಡ್ತೆ ಅಂದ್ಲು. ಮ್ಯಾಲೆ ಕುಂತ್ಕೊಂಡು ಮಣ್ಣು ಹೇಳ್ತೀನಿ ಅಂದ್ಲು. ಬೇಕಾಗಿತ್ತ ನಮ್ಮ ಹೋಗಿದ್ದು. ಅಷ್ಟಕ್ಕೆ ಬಿಟ್ರೆ ಹೋಗ್ತಾರೆ, ಅದು ಬಿಡಾಕ್ತಾ ಇರಲಿ. ಇವೆಲ್ಲ ಪ್ರಸಂಗಗಳು ನಡೆಯುವಂಥದ್ದು. ಇತ್ತೀಚೆಗೆ ನಾವು ನಮ್ಮ ಮಕ್ಕಳ ಜೊತೆ ನಾವು ಮಾತನಾಡಬೇಕಾಗಿತ್ತಂದ್ರೆ ಭಾಳ ಎಚ್ಚರದಿಂದ ಇರಬೇಕಾಗ್ಯದ. ನನ್ನ ಮಗಳು ನನಗೆ ಸಿಟ್ಟಿನಿಂದ ಬಾ ಅಂತೇಳಿ ಕರ್ಲು, ಅಪ್ಪ ಇಲ್ಲಿ ಬಾ ಅಂದ್ಲು. ಅದು ನಾನು ಹೇಳ್ತೀನಿ ನೋಡಿದ್ಲು, ಅಪ್ಪಗೆ ಹಂಗೆಲ್ಲ ಕರಿಬೇಡ್ದು, ಮರ್ಯಾದೆಲಿಂದ ಕರಿಬೇಕಂದ್ಲು. ನನ್ನ ಮಗಳಂದು, ಅಪ್ಪ ಮರ್ಯಾದೆಲಿಂದ ಇಲ್ಲಿ ಬಾ ಅಂದ್ಲು.
ಹೋಗಿ ಕುಂತ್ಕೊಂಡೆ. ಏನಮ್ಮ ಅಂದೆ. ನನಗೆ ಪಾಠ ಮಾಡ್ಸಂದ್ಲು. ಲೆಸನ್ ಮಾಡ್ಸಕೈತೆ, ಪಾಠ ಮಾಡ್ಸಕತ್ತಿದ್ದೆ. ಪಾಠ ಮಾಡಿಸುವಾಗ ಆಕೆಯ ದಡ್ಡತನವನ್ನು ಕಂಡು ನಾನು ಅಂದೆ, ಏನೇ ಎಷ್ಟು ದಡ್ಡ ಇದ್ದೀನಿ ನೀನು, ನಿನ್ನ ವಯಸ್ಸಿನಾಗ ಇಂದಿರಾ ಗಾಂಧಿ ಇಡೀ ಕ್ಲಾಸಿಗೆ ಫಸ್ಟ್ ಬರ್ತಿದ್ಲ ಅಂದೆ ನಾನು ಅಂದಂಥ ಮಾತಿದು. ಅದಕ್ಕೆ ನನ್ನ ಮಗಳಂದು, ಅಪ್ಪ ನನ್ನ ವಯಸ್ಸಿನಾಗ ಇಂದಿರಾ ಗಾಂಧಿ ಇಡೀ ಕ್ಲಾಸಿಗೆ ಫಸ್ಟ್ ಬರ್ತಾಳೆ ಅಂತ ನನಗೆ ಗೊತ್ತೈತಿ. ನಿನ್ನ ವಯಸ್ಸಿನಾಗ ಭಗತ್ ಸಿಂಗ್ ನೇಣು ಹಾಕಿದ್ರು, ನಿನಗೆ ಯಾಕೆ ಹಾಕಿಲ್ಲ ಅಂದ್ಲು. ಚಾಲೆಂಜಿಂಗ್ ಮಾಡ್ತಾವ್ರಿ ಹುಡುಗರು. ನಮ್ಮ ಅಣ್ಣನ ಮಗ ಸುದೀಪ ಅಂತೇಳಿ ನಾನು ಶಾಲೆಗೆ ಹೋಗ್ಲಿಲ್ಲ. ನಮ್ಮಣ್ಣ ಬೈದು ಹೊಡೆದು ಶಾಲೆಗೆ ಕಳಿಸಿದ. ಹೋಗಿ ಬಂದು ಕೂಡಲೇ ನಾನು ಭೇಟಿಯಾದ. ಅಳಕತ್ತಿದ್ದಾನ. ಶಾಲೆಗೆ ಹೋಗಿ ಬಂದು ಅಳಕತ್ತಿದ್ದ. ನಾನು ಶಾಲೆಗೆ ಇನ್ನೂ ಎಷ್ಟು ವರ್ಷ ಹೋಗ್ಬೇಕು ಕಾಕ ಅಂದ. ನನಗೆ ಹಿಂಗಂದ ಕೂಡಲೇ ನನಗೇನು ಹೇಳ್ಬೇಕು ಗೊತ್ತಾಗಲಿಲ್ಲ. ನಿನ್ನ ಮದುವೆ ಆಗೋ ತನಕ ನೀವು ಹೋಗಬೇಕಂದೆ ನಾನು. ಅದಕ್ಕೆ ನಮ್ಮ ಅಣ್ಣನ ಮಗ ಅಂದ, ನನಗೀಗ ಮದುವೆ ಮಾಡ್ಸ ಅಂದ. ನೋಡ್ರಿ ಎಂತೆಂಥ ಹುಡುಗರು ಇರ್ತಾವೆ ಟ್ಯಾಲೆಂಟೆಡ್. ಕ್ವಶನ್ ಮಾರ್ಕ್ ಆಗ್ತಾವ ನಮಗೆ, ದೊಡ್ಡವ್ರಿಗೆ ಒಂದು ಕ್ವಶನ್ ಆಗ್ತಾವೆ. ಇತ್ತೀಚೆಗೆ ನೋಡ್ರಿ, ನಾವು ಕುಟುಂಬ ಸಮೇತ ಕುತ್ಕೊಂಡು ಟಿ ವಿ ನೋಡೋಂಗಿಲ್ಲ. ಯಾಕೆ ಹೇಳ್ರಿ, ಇತ್ತೀಚಿನ ಸಿನಿಮಾ ನಟಿಯರು ಬಟ್ಟೆಯನ್ನು ತ್ಯಾಗ ಮಾಡಿದ್ದಾರೆ. ಬಟ್ಟೆ ಉಟ್ಕೋಬೇಕಂಬುದು ಕಬರಿಲ್ಲ ಅವ್ರಿಗೆ. ಅವರು ಇಷ್ಟು ಟೈಟ್ ಬಟ್ಟೆ ಉಡ್ತಾರೆ, ಇಷ್ಟು ಸ್ವಲ್ಪ ಬಟ್ಟೆ ಉಡ್ತಾರೆ, ದೂರದಿಂದ ಬ್ಲೇಡ್ ತೋರಿಸಿದ್ರೆ ಬಟ್ಟೆ ಹರಿದೋಗ್ತದೆ. ಆ ನಮ್ಮನೆ ಬಟ್ಟೆ ಉಟ್ಕೊತಾರೆ. ಅಂಥ ದೃಶ್ಯವನ್ನು ನಾವು ಕುಟುಂಬ ಸಮೇತ ನೋಡೋಂಗಿಲ್ಲ. ಮೊದಲೇನಂತಿದ್ರು, ಮಕ್ಕಳು ಮನೆಯಿಂದ ಹೊರಗೆ ಹೋದ್ರೆ ಮಕ್ಕಳು ಕೆಡ್ತಾವ ಅಂತಿದ್ರು. ಮಕ್ಕಳಿಗೆ ಮನೆ ಕುಂತ್ಕೊಂಡ್ರೆ ಮಕ್ಕಳು ಕೆಡಂಥ ಪರಿಸ್ಥಿತಿ ಬಂದೈತಿ. ನಾನು ಒಂದು ಸಲ ಟಿ ವಿ ಹಚ್ಚಿದ್ದೆ. ಟಿ ವಿಯಲ್ಲಿ ಶೋಲೆ ಸಿನಿಮಾ ಬರ್ತಾಯಿತ್ತು. ಶೋಲೆ ಸಿನಿಮಾ ಬರ್ತಾಯಿತ್ತು. ಒಂದು ಡೈಲಾಗ್ ಬರ್ತದೆ, ಒಂದು ಸೀನ್. ಗಬ್ಬರ್ ಸಿಂಗ್ ಏನು ಮಾಡ್ತಾನೆ, ಹೇಮಾ ಮಾಲಿನಿಗೆ ಹೇಳ್ತಾನೆ, ನಾಚ್ ಬಸಂತಿ ನಾಚ್ ಅಂತೇಳಿ ಹೇಳ್ತಾನೆ. ಆ ಡೈಲಾಗ್ ಬಂದ ಕೂಡಲೇ ನನಗನಿಸ್ತು, ಮೊದಲೊಂದು ಸಲ ನೋಡಿದ್ದೆ ನಾನು. ಈ ಒಂದು ದೃಶ್ಯದಲ್ಲಿ ಹೇಮಾ ಮಾಲಿನಿ ಬಟ್ಟೆ ಭಾಳ ಕಡಿಮೆ ಹಾಕಳ. ಈ ಒಂದು ದೃಶ್ಯ ನನ್ನ ಮಗಳು ಮತ್ತು ನಮ್ಮ ಅಣ್ಣನ ಮಕ್ಕಳು ನೋಡಬಾರ್ದು ಅಂತ ತಿಳ್ಕೊಂಡು ಆ ಒಂದು ಸನ್ನಿವೇಶ ಬಂದಾಗ ಎರಡೂ ಮಕ್ಕಳಿಗೆ ಮುಖಕ್ಕೆ ಟಾವೆಲ್ ಹಾಕಿದೆ, ನೋಡಬಾರ್ದು ಅಂತ ಒಂದು. ನಾನು ಹೆಂಡತಿ ಚಹಾ ತರಕ್ಕೆ ಹೋಗಿದ್ಲು. ನನಗೊಂದು ಕಲ್ಪನೆ ಬಂತು, ನಾನು ಗಬ್ಬರ್ ಸಿಂಗ್ ಆಗ್ಬೇಕು, ನನ್ನ ಹೆಂಡತಿ ಹೇಮಾ ಮಾಲಿನಿ ಆಗಬೇಕು. ಆ ಒಂದು ಡೈಲಾಗ್ ನಾನು ಹೆಂಡತಿಗೆ ಹೇಳ್ಬೇಕಂತೇಳಿ ಮನಸ್ಸಿನಲ್ಲಿ ಮಾಡಿಕೊಂಡೆ. ನಾನು ಹೆಂಡತಿ ಚಹಾ ತರಕತ್ತಿದ್ಲು. ನಾ ಕಲ್ಪನಾ ಲೋಕದಲ್ಲಿ ತೇಲಿ ಹೋಗಿದ್ದೆ. ನನ್ನ ಹೆಂಡತಿ ಬರೋದು ನೋಡಿ ನನಗೆ ಹೇಮಾ ಮಾಲಿನಿ ಬಂದಂಗೆ ಅನಿಸ್ಬಿಡ್ತು. ಬಂದ್ಲು, ಚಹಾ ಕೊಟ್ಲು. ಚಹಾ ಎಸ್ಕೊಂಡು ಕೂಡಲೇ ನಾನು ಗಬ್ಬರ್ ಸಿಂಗ್ ಆಗಿ ಹೇಳಿದೆ, ನಾನು ನಾಚ್ ಬಸಂತಿ ನಾಚ್ ಅಂದೆ. ನಾನು ಇಷ್ಟಂದು ಕೂಡಲೇ ನಾನು ಎರಡೂ ಮಕ್ಕಳು ಮುಖಕ್ಕೆ ಹಾಕಿದಂಥ ಟಾವಿಲ್ ಕಿತ್ತೋಗೋದು ಏನು ಅನ್ಬೇಕ್ರಿ, ಬಸಂತಿ ಏ ಕುತ್ತೆಗೆ ಸಾಮನೆ ನೈನಾಶ್ನದು. ನಾನೇನು ತಿಳಿದೀನಿ, ಮೊದಲು ನಾನು ನೋಡೀನಿ ಸಿನಿಮಾ ಅಂತ ನಾನು ತಿಳಿದೀನಿ. ನನಗಿಂತ ಮೊದಲು ಒಂದು 10 ಸಲ ನೋಡಿಬಿಟ್ಟವು. ಇಂಥ ಮಕ್ಕಳ್ರಿ ಸಂಸ್ಕೃತಿ ಹದಗೆಟ್ಟು ಹೋಗ್ಲಾಕತ್ತದ ಇತ್ತೀಚೆಗೆ. ಹೆಂಗಿದೆ ಅಂತಂದ್ರೆ, ಒಂದ್ಸಲ ವಿದೇಶದ ಗಂಡ ಹೆಂಡತಿ ಕೈ ಹಿಡ್ಕೊಂಡು ಹೊಂಟಿತ್ತು. ಭಾರತೀಯ ಜೋಡಿ ಕೂಡ ಹೆಂಗೆ ಹೊಂಟಿತ್ತು ಅಂತಂದ್ರೆ, ಗಂಡ ಮುಂದಿದ್ದ, ಹೆಂಡತಿ 1 ಕಿಲೋಮೀಟರ್ ಹಿಂದಿದ್ಲು. ಮಗ ಕೇಳಿದ, ಅಪ್ಪ ವಿದೇಶದ ಗಂಡ ಹೆಂಡತಿ ಎಷ್ಟು ಚಂದ ಕೈ ಹಿಡ್ಕೊಂಡು ಹೊಂಟಾರ, ನೀನು ನೋಡಿದ್ರೆ ಇಲ್ಲಿದ್ದಿ, ಅಮ್ಮ ನೋಡಿದ್ರೆ 1 ಕಿಲೋಮೀಟರ್ ಹಿಂದದಳ, ಯಾಕೆ ಹಿಂಗಂತ ಕೇಳಿದ. ಆ ಭಾರತೀಯ ಮನುಷ್ಯ ಎಷ್ಟು ಚಲೋ ಉತ್ತರ ಕೊಡ್ತಾನ್ರಿ. ವಿದೇಶದ ಗಂಡ ಹೆಂಡತಿ ಯಾಕೆ ಕೈ ಹಿಡ್ಕೊಂಡು ಹೊಂಟ್ರೆ ಗೊತ್ತದನ, ಆಕಿಗೆ ಅವನ ಮೇಲೆ ವಿಶ್ವಾಸ ಇಲ್ಲ, ಅವನಿಗೆ ಆಕಿಗೆ ಮೇಲೆ ವಿಶ್ವಾಸ ಇಲ್ಲ. ಕೈ ಬಿಟ್ಲಂದ್ರೆ ಇನ್ನೊಬ್ಬನಿಂದ ಹೊಡೆಯೋಗ್ಬಿಡ್ತಾಳೆ ಆಕಿ. ಆದ್ರೆ ನಂದಂಗಲ್ಲ, ನಿಮ್ಮ ತಾಯಿ 1 ಕಿಲೋಮೀಟರ್ ಅಲ್ಲ, 100 ಕಿಲೋಮೀಟರ್ ಇದ್ರೂ ಕೂಡ ನಿಮ್ಮ ತಾಯಿ ಮೇಲೆ ಸಂಪೂರ್ಣವಾದಂಥ ವಿಶ್ವಾಸ ಐತೆ ಅಂತ ಹೇಳಿದ್ನಂತ. ಎಂಥ ಮಾತು ನೋಡ್ರಿ. ಅಂಥ ಒಂದು ಸಂಸ್ಕೃತಿಯನ್ನು ನಾವು ಉಳಿಸ್ಬೇಕಾಗ್ಯದ. ಇವತ್ತು ನೀವು ಭಾಳ ಚೆನ್ನಾಗಿ ನಕ್ಕು ನಮ್ಗೆ ಆಶೀರ್ವಾದ ಮಾಡಿದಿರಿ. ಈ ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮ ನಿರ್ಮಲ್ ಜೈನ್ ಅವರು. ಭಾಳ ಚೆನ್ನಾಗಿ ನಗಲಾಗೈತಿರಿ. ನಗೊಂಬೋದು ಸಾಮಾನ್ಯವಾದದ್ದಲ್ರಿ. ಅದಕ್ಕೆ ಇಟಿಗಿ ಈರೋಣ್ಣವ್ರು ಒಂದು ಕವನದಲ್ಲಿ ಹೇಳ್ತಾರೆ, ನನ್ನ ಜೀವನದಲ್ಲಿ ನಾನು ನಗುವಿನ ಬಳ್ಳಿ ಬೆಳೆಸೀನಿ, ಆದ್ರೆ ನಿಮಗೇನು ಗೊತ್ತೈತಿ ಆ ಬಳ್ಳಿ ಬೆಳೆಸಾಕ ನಾನು ಎಷ್ಟು ಕಣ್ಣೀರು ಸುರಿಸೀನಿ ಅಂತೇಳಿ. ಎಂಥ ಮಾತು ನೋಡ್ರಿ. ಇನ್ನೊಂದು ಕಡೆಗೆ ಹೇಳ್ತಾರ ತಿಳಿಬಲ್ಲವ್ರು, ಈ ಒಂದು ಮಾತನ್ನು ನೀವು ನೆನಪು ಮೇಲೆ ಇಟ್ಕೋಬೇಕು. ನಿಜವಾಗಿ ಹೇಳ್ಬೇಕಂತಂದ್ರೆ, ಜ್ಞಾನ ಬುದ್ಧಿಮಟ್ಟವನ್ನು ಹೆಚ್ಚು ಮಾಡ್ತದೆ, ನಮ್ಗೆ ಪ್ರೀತಿ ಹೃದಯವಂತಿಕೆಯನ್ನು ಹೆಚ್ಚು ಮಾಡ್ತದ, ಸ್ನೇಹ ಜೀವನದ ಮೌಲ್ಯವನ್ನು ಹೆಚ್ಚು ಮಾಡ್ತದ, ಆದರೆ ನಗು ನಿಮ್ಮ ಆರೋಗ್ಯವನ್ನು ಹೆಚ್ಚು ಮಾಡ್ತದೆ ಸ್ನೇಹಿತರೆ. ಅಂಥ ಒಂದು ಮಾತನ್ನು ನೆನಪು ಮೇಲೆ ಇಡಿ ಅಂತ ಹೇಳ್ತಾ, ಈ ಒಂದು ಅವಕಾಶ ಮಾಡಿಕೊಟ್ಟಂಥ JNCAR ಕಂಪ್ನಿಯವ್ರಿಗೂ, ನನ್ನ ಗುರುಗಳಾದಂಥ ಗಂಗಾವತಿ ಪ್ರಾಣೇಶ್ ಅವ್ರಿಗೂ, ಸ್ನೇಹಿತ ನರಸಿಂಹ ಜೋಶಿ, ರವಿ ಭಜಂತ್ರಿ, ಹಾಗೂ ಇಲ್ಲಿ ಕುಳಿತು ಕೇಳ್ತಿರುವಂಥ ಹಾಗೂ
ನನ್ನ ಸಿಡಿಯನ್ನು ನೋಡ್ತಿರುವಂಥ ಎಲ್ಲ ಪ್ರೇಕ್ಷಕರಿಗೂ ನಾನು ಕೃತಜ್ಞ ಅಂತ ಹೇಳ್ತಾ ನನ್ನ ತಿಳಿ ಹಾಸ್ಯಕ್ಕೆ ತಿಲಾಂಜಲಿ ಆಡ್ತೀನಿ. ನಮಸ್ಕಾರ.